ಆಸ್ತಿಗಳ ಬಗೆಗಿನ ಎಲ್ಲ ಆಸಕ್ತಿಗಳನ್ನು ತ್ಯಜಿಸಬೇಕು. ಗೌರವ ಸಾಧನೆಗಳು ಮತ್ತು ಖ್ಯಾತಿಯ ಅನ್ವೇಷಣೆಯು ಬಂಧನಕ್ಕೆ ಮಾತ್ರ ಕಾರಣವಾಗುತ್ತದೆ, ಏಕೆಂದರೆ ಇದು ಜನನ ಮತ್ತು ಮರಣದ ಚಕ್ರವನ್ನು ಶಾಶ್ವತಗೊಳಿಸುವ ಮಾರ್ಗವಾಗಿದೆ. ವೇದಗಳನ್ನು ಕರಗತ ಮಾಡಿಕೊಂಡಿದ್ದರೂ ಬಯಕೆಗಳಿಗೆ ಬದ್ಧನಾಗಿ ಉಳಿದಿರುವ ವಿದ್ವಾಂಸನನ್ನು ನಿಜವಾದ ಬ್ರಾಹ್ಮಣ ಎಂದು ಪರಿಗಣಿಸಲಾಗುವುದಿಲ್ಲ. ಎಲ್ಲಾ ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡಿದವನು, ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನು ಪಾಲಿಸಿದವನು ಮತ್ತು ಆಚರಣೆಗಳು ಮತ್ತು ಸ್ತೋತ್ರಗಳನ್ನು ತಿಳಿದವನು ಇನ್ನೂ ಆಧ್ಯಾತ್ಮಿಕ ತಿಳುವಳಿಕೆಯ ಸಾರವನ್ನು ಹೊಂದಿಲ್ಲ. ಎಲ್ಲಾ ಜೀವಿಗಳನ್ನು ಸಹಾನುಭೂತಿ ಮತ್ತು ದಯೆಯಿಂದ ನಡೆಸಿಕೊಳ್ಳುವುದರಲ್ಲಿ ನಿಜವಾದ ಬುದ್ಧಿವಂತಿಕೆ ಇರುತ್ತಾನೆ. ಅವರು ಒಬ್ಬರ ಸ್ವಂತ ಸಂಬಂಧಿಕರಂತೆ. ವಿಮೋಚನೆಯ ಕೀಲಿಯು ಕೇವಲ ಆಚರಣೆಗಳನ್ನು ಮಾಡುವುದು ಅಥವಾ ಯಜ್ಞಗಳನ್ನು ಸಲ್ಲಿಸುವುದಲ್ಲ, ಬದಲಿಗೆ ಆಸಕ್ತಿ ಮತ್ತು ಬಯಕೆಯಿಂದ ಮುಕ್ತವಾದ ಮನಸ್ಸಿನ ಸ್ಥಿತಿಯನ್ನು ಬೆಳೆಸುವುದು. ಒಬ್ಬ ವ್ಯಕ್ತಿಯು ಇತರರಿಗೆ ಭಯಪಡುವುದನ್ನು ನಿಲ್ಲಿಸಿದಾಗ ಮತ್ತು ಇತರರು ಅವನಿಗೆ ಭಯಪಡುವುದನ್ನು ನಿಲ್ಲಿಸಿದಾಗ, ಅವನು ಏನನ್ನೂ ಬಯಸದಿದ್ದಾಗ ಮತ್ತು ಯಾವುದೇ ದ್ವೇಷವನ್ನು ಹೊಂದಿರದಿದ್ದಾಗ ಅವನು ಬ್ರಹ್ಮನ ಸ್ಥಾನಮಾನವನ್ನು ಪಡೆಯುತ್ತಾನೆ. ಈ ಜಗತ್ತಿನಲ್ಲಿ ಬಯಕೆಯೇ ಏಕೈಕ ಬಂಧನವಾಗಿದೆ ಮತ್ತು ಎಲ್ಲ ಪ್ರಾಪಂಚಿಕ ಬಾಂಧವ್ಯಗಳನ್ನು ತ್ಯಜಿಸುವ ಮೂಲಕವೇ ಒಬ್ಬರು ನಿಜವಾದ ಸ್ವಾತಂತ್ರ್ಯವನ್ನು ಸಾಧಿಸುತ್ತಾರೆ. ಕತ್ತಲೆಯ ಮೋಡಗಳಿಂದ ಹೊರಹೊಮ್ಮುವ ಚಂದ್ರನಂತೆ ಬುದ್ಧಿವಂತ ವ್ಯಕ್ತಿಯು ಬಯಕೆಯ ಕಲೆಗಳಿಂದ ಮುಕ್ತನಾಗಿ ತನ್ನ ಸಮಯದ ತಾಳ್ಮೆಯಿಂದ ಕಾಯುತ್ತಾನೆ. ಐಹಿಕ ವಸ್ತುಗಳ ಅನ್ವೇಷಣೆಯು ಕ್ಷಣಿಕವಾದ ಸಂತೋಷಕ್ಕೆ ಮಾತ್ರ ಕಾರಣವಾಗುತ್ತದೆ. ಇದು ಅಂತಿಮವಾಗಿ ಸ್ವರ್ಗದಿಂದಲೂ ದೂರ ಬೀಳಲು ಕಾರಣವಾಗುತ್ತದೆ. ನಿಜವಾದ ಆನಂದವು ಆಂತರಿಕ ಶಾಂತಿ ಮತ್ತು ತೃಪ್ತಿಯ ಸ್ಥಿತಿಯನ್ನು ಬೆಳೆಸುವುದರಲ್ಲಿ ಅಡಗಿರುತ್ತದೆ. ಇದು ತೀವ್ರವಾದ ದುಃಖ ಮತ್ತು ಅನುಮಾನಗಳನ್ನು ಬಾಯಾರಿಕೆಯೊಂದಿಗೆ ಸೇರಿಸುವ ಪ್ರಶಾಂತ ತಿಳುವಳಿಕೆಯಿಂದ ಸೂಚಿಸುತ್ತದೆ. ಸಂತೃಪ್ತಿ, ದುಃಖವಿಲ್ಲದಿರುವಿಕೆ, ಮೋಹದಿಂದ ಮುಕ್ತಿ, ಶಾಂತಿ, ಉಲ್ಲಾಸ ಮತ್ತು ಅಸೂಯೆಗಳಿಂದ ಮುಕ್ತಿ. ಈ 6 ಗುಣಗಳನ್ನು ಹೊಂದಿರುವ ವ್ಯಕ್ತಿಯು ಪೂರ್ಣ ಅಥವಾ ಸಂಪೂರ್ಣನಾಗುತ್ತಾನೆ. ದೇಹದ ಎಲ್ಲ ಪ್ರಜ್ಞೆಯನ್ನು ಮೀರಿದವರು ಮತ್ತು ಒಳಗಿನ ಆತ್ಮವನ್ನು ತಿಳಿದವರು 6 ಘಟಕಗಳ ಸಹಾಯದಿಂದ ವಿಮೋಚನೆಯನ್ನು ಸಾಧಿಸುತ್ತಾರಳ. ವೇದಗಳು ಸತ್ಯದಾನ, ತಪಸ್ಸು, ತ್ಯಾಗ ಮತ್ತು ಸಂತೋಷ. ಬುದ್ಧಿವಂತ ವ್ಯಕ್ತಿಯು ದೇಹದಲ್ಲಿ ವಾಸಿಸುವ ಆತ್ಮವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಯಾವುದೇ ಮುಕ್ತಾಯವನ್ನು ತಿಳಿಯದ ಸಂತೋಷವನ್ನು ಪಡೆಯುತ್ತಾನೆ. ತನ್ನ ಮನಸ್ಸನ್ನು ಎಲ್ಲ ದಿಕ್ಕುಗಳಲ್ಲಿ ಅಲೆದಾಡುವುದನ್ನು ತಡೆಯುವ ಮೂಲಕ ಮತ್ತು ಅದನ್ನು ಸಂಪೂರ್ಣವಾಗಿ ಆತ್ಮದ ಮೇಲೆ ಸ್ಥಿರಗೊಳಿಸುವ ಮೂಲಕ ಅವನು ಪಡೆಯುವ ತೃಪ್ತಿಯು ಸಾಟಿಲ್ಲದ್ದು. ಯೋಗ ಧ್ಯಾನದಲ್ಲಿ ತೊಡಗಿರುವವನು ಅನರ್ಹ ಭೋಗದಿಂದ ಕಟ್ಟುನಿಟ್ಟಾಗಿ ನಿರ್ಬಂಧಿತವಾಗಿರುವ ತನ್ನ ಇಂದ್ರಿಯಗಳನ್ನು ಸ್ಥಗಿತಗೊಳಿಸುವವನು ಬ್ರಾಹ್ಮಣನೆಂದು ಹೇಳಲಾಗುತ್ತದೆ. ಅಂತಹ ವ್ಯಕ್ತಿಯು ಇತರರಿಗಿಂತ ಭಿನ್ನನಾಗಿರುತ್ತಾನೆ. ಆತ್ಮದಿಂದ ತನ್ನ ಸಂತೋಷವನ್ನು ಪಡೆಯುತ್ತಾನೆ. ಅವನ ಸಂತೋಷವು ಬೆಳಕಿನ 15 ದಿನಗಳಲ್ಲಿ ಚಂದ್ರನ ತಟ್ಟೆಯಂತೆ ನಿರಂತರವಾಗಿ ಹೆಚ್ಚಾಗುತ್ತದೆ ಮತ್ತು ಸಂತೋಷವು ಸ್ಥೂಲ ಮತ್ತು ಸೂಕ್ಷ್ಮ ಅಂಶಗಳೆರಡನ್ನೂ ಮೀರಿದ ಆ ಯೋಗಿಯ ದುಃಖಗಳನ್ನು ಹೋಗಲಾಡಿಸುತ್ತದೆ. ಕ್ರಿಯೆಗಳ ವ್ಯಾಪ್ತಿಯನ್ನು ಮೀರಿದ್ದ, ಗುಣಗಳ ವಿನಾಶವನ್ನು ಮೀರಿದ್ದ ಮತ್ತು ಪ್ರಾಪಂಚಿಕ ವಸ್ತುಗಳಿಗೆ ಇನ್ನು ಮುಂದೆ ಅಂಟಿಕೊಳ್ಳದ ಬ್ರಾಹ್ಮಣನ ಮೇಲೆ ಅವನತಿ ಮತ್ತು ಮರಣವು ದಾಳಿ ಮಾಡಲು ಸಾಧ್ಯವಿಲ್ಲ. ಯೋಗಿಯು ಎಲ್ಲದರಿಂದ ಮುಕ್ತನಾಗಿ ಆಸಕ್ತಿ ಮತ್ತು ದ್ವೇಷ ಎರಡನ್ನೂ ಮೀರಿದ ಸ್ಥಿತಿಯಲ್ಲಿ ವಾಸಿಸುತ್ತಾನೆ ಮತ್ತು ಹೀಗೆ ಈ ಜೀವನದಲ್ಲಿಯೂ ತನ್ನ ಇಂದ್ರಿಯಗಳನ್ನು ಮತ್ತು ಅವುಗಳ ಎಲ್ಲಾ ವಸ್ತುಗಳನ್ನು ಮೀರಿಸುತ್ತಾನೆ. ಪ್ರಾಚೀನ ಭಾರತದ ಒಂದು ಶಾಂತವಾದ ಮೂಲೆಯಲ್ಲಿ ಪೂಜ್ಯ ಋಷಿ ಮತ್ತು ಕಥೆಗಾರನಾದ ವ್ಯಾಸನು ತನ್ನ ಶಿಷ್ಯನೊಂದಿಗೆ ಕುಳಿತು ಬ್ರಹ್ಮಾಂಡದ ರಹಸ್ಯಗಳನ್ನು ಹಂಚಿಕೊಳ್ಳಲು ಉತ್ಸುಕನಾಗಿದ್ದನು. ಶಿಷ್ಯನು ಜೀವನದ ಸಣ್ಣ ಕಾಳಜಿಗಳನ್ನು ಮೀರಿ ವಿಮೋಚನೆಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬಯಸಿದ್ದನು. ವ್ಯಾಸನು ವಾಸ್ತವದ ಸ್ವರೂಪದ ಆಳವಾದ ಅನ್ವೇಷಣೆಯಾದ ಅಧ್ಯಾತ್ಮದ ಬೋಧನೆಗಳನ್ನು ವಿವರಿಸುವ ಮೂಲಕ ಪ್ರಾರಂಭಿಸಿದನು. ಬಾಹ್ಯಾಕಾಶ, ಅವರು ಹೇಳಿದರು, ಬಾಹ್ಯಾಕಾಶವು ನಮ್ಮೆಲ್ಲರ ಸುತ್ತಲೂ ಖಾಲಿ ಇರುವ ಮಧ್ಯಂತರವಾಗಿದೆ. ಇದು ನಮ್ಮ ಕಿವಿಗಳ ಸಾರವಾಗಿದೆ.
ಇದು ಗಾಳಿಯ ಪಿಸುಗುಟ್ಟನ್ನು ಕೇಳುತ್ತದೆ. ಅಸ್ತಿತ್ವಗಳ ವಿಜ್ಞಾನವು ಬಾಹ್ಯಾಕಾಶವು ಅದರ ಗುಣಲಕ್ಷಣವಾಗಿ ಧ್ವನಿಯನ್ನು ಹೊಂದಿದೆ ಎಂದು ನಮಗೆ ಕಲಿಸುತ್ತದೆ. ಇದು ಅಸ್ತಿತ್ವದ ಪ್ರತಿಯೊಂದು ಮೂಲೆಯಲ್ಲಿಯೂ ಪ್ರತಿಧ್ವನಿಸುವ ಕಂಪನವಾಗಿದೆ. ವ್ಯಾಸರು ಮಾತನಾಡುತ್ತಿದ್ದಂತೆ ಅವರ ಕಣ್ಣುಗಳು ಆಂತರಿಕ ಬೆಳಕಿನಿಂದ ಹೊಳೆಯುತ್ತವೆ. ಅಂಶಗಳ ನಡುವಿನ ಸಂಬಂಧಗಳ ಸಂಕೀರ್ಣ ಜಾಲವನ್ನು ಬೆಳಗಿಸುತ್ತರ ಮುಂದುವರಿಸಿದರು. ನಮ್ಮ ಪ್ರಯಾಣದಲ್ಲಿ ನಮ್ಮನ್ನು ಕರೆದೊಯ್ಯುವ ಪಾದಗಳು ಅವುಗಳ ಸಾರಕ್ಕೆ ಗಾಳಿಯನ್ನು ಹೊಂದಿರುತ್ತವೆ. ನಮ್ಮನ್ನು ಉಳಿಸಿಕೊಳ್ಳುವ ಪ್ರಮುಖ ಉಸಿರಾಟಗಳು ಸಹ ಗಾಳಿಯಿಂದ ಮಾಡಲ್ಪಟ್ಟಿವೆ ಮತ್ತು ಸ್ಪರ್ಶದ ಮೂಲಕವೇ ನಾವು ನಮ್ಮ ಸುತ್ತಲಿನ ಜಗತ್ತನ್ನು ಅನುಭವಿಸುತ್ತೇವೆ. ಸೂರ್ಯನ ಉಷ್ಣತೆ, ಮೇಣದ ಬತ್ತಿಯ ಜ್ವಾಲೆಯ ಹೊಳಪು ಇವೆಲ್ಲವೂ ಬೆಳಕಿನ ಗುಣಲಕ್ಷಣಗಳಾಗಿವೆ. ಇದು ವಿವಿಧ ಬಣ್ಣಗಳಲ್ಲಿ ರೂಪುಗೊಂಡಿದೆ. ಅವರು ಮಾತನಾಡುವಾಗ ವ್ಯಾಸವ ಕೈಗಳು ವಾದ್ಯವೃಂದವನ್ನು ಮುನ್ನಡೆಸುತ್ತಿರುವ ನಿರ್ವಾಹಕನಂತೆ ಸನೆ ಮಾಡಿವೆ. ಸೃಷ್ಟಿಯರಳೆಗಳನ್ನು ಒಟ್ಟಿಗೆ ನೇದಿವಿರವರು ಹೇಳಿದರು. ದೇಹವು ಭೂಮಿಯಿಂದ ಕೂಡಿದೆ. ಗಟ್ಟಿಯಾದ ಮತ್ತು ಪಟ್ಟುಬಿಡದ ನಮ್ಮ ಮೂಳೆಗಳು, ಹಲ್ಲುಗಳು ಮತ್ತು ಗುಬುರುಗಳು ಈ ಸ್ಥಿರವಾದ ಅಡಿಪಾಯದಿಂದ ಮಾಡಲ್ಪಟ್ಟಿವೆ. ಆದರೆ ಇದು ಕೇವಲ ಭೌತಿಕ ಪದಾರ್ಥವಲ್ಲ. ನಮ್ಮ ಅಭಿರುಚಿಯ ಪ್ರಜ್ಞೆಯು ನೀರಿನಲ್ಲಿ ಬೇರೂರಿದೆ. ಇದು ನಮ್ಮ ಬಾಯಾರಿಕೆಯನ್ನು ತಣಿಸುತ್ತದೆ ಮತ್ತು ನಮ್ಮ ಅಸ್ತಿತ್ವವನ್ನು ಪೋಷಿಸುತ್ತದೆ. ಅವರು ಮಾತನಾಡುವಾಗ ಗಾಳಿಯು ಜೀವನದ ಲಯಗಳೊಂದಿಗೆ ಕಂಪಿಸುವಂತೆ ತೋತಿತ್ತು. ಇದು ಪರಿಪೂರ್ಣ ಸಮತೋಲನದಲ್ಲಿ ಸಾಮರಸ್ಯವನ್ನು ಹೊಂದಿರುವ ಅಂಶಗಳ ಸ್ವರಮೇಳವಾಗಿದೆ. ವ್ಯಾಸರ ಮಾತುಗಳು ಎಲ್ಲ ವಸ್ತುಗಳ ಪರಸ್ಪರ ಸಂಪರ್ಕವನ್ನು ಬಹಿರಂಗಪಡಿಸುವ ತಿಳುವಳಿಕೆಯ ಭಾವಚಿತ್ರವನ್ನು ನೇಯ್ದವು. ನಂತರದ ಪ್ರತಿಯೊಂದು ಅಂಶವೂ ಹಿಂದಿನದರ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ಅವರು ವಿವರಿಸಿದರು. ಅಸ್ತಿತ್ವದ ಪ್ರತಿಯೊಂದು ಅಂಶಕ್ಕೂ ಆಧಾರವಾಗಿರುವ ಸಂಬಂಧಗಳ ಒಂದು ಸಮೂಹ ಸರಳಿ. ಶಿಷ್ಯನು ಒರಟಾದ ಗಮನದಿಂದ ಆಲಿಸಿದನು. ಓಯಸಿಸ್ನಲ್ಲಿ ಒಳಗಿದ ಪ್ರಯಾಣಿಕರಂತೆ ಬುದ್ಧಿವಂತಿಕೆಯಲ್ಲಿ ಕುಡಿದನು. ವ್ಯಾಸರು ಮಾತನಾಡುವುದನ್ನು ಮುಂದುವರೆಸುತ್ತಿದ್ದಂತೆ ಆ ಕೋಣೆಯು ವಿಸ್ತರಿಸುತ್ತಾ ಪ್ರಜ್ಞೆಯ ವಿಶಾಲ ವಿಸ್ತಾರವಾಗುತ್ತಾ ಹೋಯಿತು. ಅವರು ನಮ್ಮ ಅನುಭವಗಳು ಮತ್ತು ಗ್ರಹಿಕೆಗಳನ್ನು ರೂಪಿಸುವ 3 ಪೂರಕ ಘಟಕಗಳಾದ ಅವಿದ್ಯ, ಅಜ್ಞಾನ, ಕಾಮಬಯಕೆ ಮತ್ತು ಕರ್ಮ ಕ್ರಿಯೆಗಳನ್ನು ವಿವರಿಸಿದರು. ತದನಂತರ ಒಂದು ಮೇರುಕೃತಿಗೆ ಅಂತಿಮ ಸ್ಪರ್ಶವನ್ನು ಸೇರಿಸುವ ಒಬ್ಬ ನಿಪುಣ ವರ್ಣಚಿತ್ರಕಾರನಂತೆ ಅವರು ಉನ್ನತ ವಾಸ್ತವತೆಗಳನ್ನು ಬಹಿರಂಗಪಡಿಸಿದರು. ಮನಸ್ಸು ಅದರ ಅನುಮಾನದ ಮೂಲತತ್ವದೊಂದಿಗೆ ಗ್ರಹಿಕೆ ಇದು ತಾರತಮ್ಯವನ್ನು ಉಂಟುಮಾಡುತ್ತದೆ ಮತ್ತು ನಿಶ್ಚಿತತೆಯನ್ನು ಉಂಟುಮಾಡುತ್ತದೆ ಮತ್ತು ಅನಂತ ಮತ್ತು ಎಲ್ಲವನ್ನೂ ಒಳಗೊಂಡುವ ಆತ್ಮೈದ ಜೀವನೆಂದು ತನ್ನ ಧ್ವನಿಯಲ್ಲಿ ಪಿಸುಗುಟ್ಟಿದ ವ್ಯಾಸನು ಹೇಳಿದನು. ದೇಹದಲ್ಲಿ ತೊಡಗಿರುವ ಮತ್ತು ಕ್ರಿಯೆಗಳಿಂದ ಉಂಟಾಗುವ ಪರಿಣಾಮಗಳಿಂದ ಬಂಧಿಸಲ್ಪಟ್ಟಿರುವ ವೈಯಕ್ತಿಕ ಆತ್ಮ, ಆದರೆ ಜೀವಿಗಳ ಸಂಪೂರ್ಣ ಸಮೂಹವನ್ನು ಕಳಂಕರಹಿತವಾಗಿ ನೋಡುವವರಿಗೆ ಈ ಎಲ್ಲ ಘಟಕಗಳು ತಮ್ಮ ಸತ್ವಕ್ಕೆ ಸಮಯವನ್ನು ಹೊಂದಿದ್ದರೂ ಸಹ ಅವು ಎಂದಿಗೂ ದೋಷದಿಂದ ಪ್ರಭಾವಿತವಾದ ಕ್ರಿಯೆಗಳಿಗೆ ಪುನರಾವರ್ತಿಸುವುದಿಲ್ಲ. ವ್ಯಾಸನು ಮಾತನಾಡುವುದನ್ನು ಮುಗಿಸಿದಾಗ ಪೂಜ್ಯ ಋಷಿ ವ್ಯಾಸನು ತನ್ನ ಗೌರವಾನ್ವಿತ ಶಿಷ್ಯರ ಸಮ್ಮುಖದಲ್ಲಿ ಆತ್ಮದ ಆಳವಾದ ರಹಸ್ಯಗಳನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿದನು. ಅವರು ಮಧ್ಯ ತಿಳುವಳಿಕೆಯ ಗಡಿಗಳನ್ನು ಮೀರಿ ಪವಿತ್ರ ಗ್ರಂಥಗಳೊಂದಿಗೆ ಪರಿಚಿತರಾಗಿದ್ದವರ ಬಗ್ಗೆ ಮಾತನಾಡಿದರು. ಈ ಬುದ್ಧಿವಂತರು ಸೂಕ್ಷ್ಮ ದೇಹದಲ್ಲಿ ಧರಿಸಿದ್ದ ಆತ್ಮವನ್ನು ನೋಡಬಹುದು. ಅದು ತುಂಬಾ ಸೂಕ್ಷ್ಮವಾಗಿದೆ ಮತ್ತು ಅದರ ಸ್ಥೂಲ ಭೌತಿಕ ರೂಪದಿಂದ ಬೇರ್ಪಟ್ಟಿದೆ ಎಂದು ಅವರು ಹೇಳಿದ್ದರು. ವ್ಯಾಸರು ಮಾತನಾಡುವುದನ್ನು ಮುಂದುವರಿಸಿದಾಗ ಅವರ ಮಾತುಗಳು ಅವರ ಕೇಳುಗರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಅವರು ಸೂರ್ಯನ ಕಿರಣಗಳನ್ನು ಹೋಲಿಸಿದರು. ಅದು ಖಗೋಳದ ಪ್ರತಿಯೊಂದು ಭಾಗದ ಮೂಲಕ ಹಾದು ಹೋಗುತ್ತದೆ, ಆದರೆ ಬರಿಗಣ್ಣಿಗೆ ಅಗೋಚರವಾಗಿರುತ್ತದೆ. ಬ್ರಹ್ಮಾಂಡದಲ್ಲಿ ಸುತ್ತಾಡುತ್ತಿರುವ ಅಸ್ತಿತ್ವದಲ್ಲಿರುವ ಜೀವಿಗಳಿಗೆ ಅವುಗಳ ಸ್ಥೂಲ ದೇಹಗಳಿಂದ ಮುಕ್ತವಾಗಿದೆ. ಈ ಸೌರಕಿರಣಗಳ ಉಪಸ್ಥಿತಿಯನ್ನು ತರ್ಕದಿಂದ ಮಾತ್ರ ಊಹಿಸಬಹುದು. ಹಾಗೆಯೇ ಈ ಮುಕ್ತ ಆತ್ಮಗಳ ಅಸ್ತಿತ್ವವನ್ನು ಸಹ ಗ್ರಹಿಸಬಹುದು. ಇಂದ್ರಿಯಗಳನ್ನು ನಿಗ್ರಹಿಸಿದ ಮತ್ತು ಜ್ಞಾನದಿಂದ ತುಂಬಿದ ಹೃದಯವನ್ನು ಹೊಂದಿರುವ ರೋಗಿಯು ಸ್ಥೂಲ ದೇಹದಲ್ಲಿ ಆತ್ಮವನ್ನು
ಅದರ ಪ್ರತಿಚಿತ್ರಣದಲ್ಲಿ ಹೇಗೆ ನೋಡಬಹುದು ಎಂಬುದನ್ನು ಋಷಿ ನಂತರ ವಿವರಿಸಿದನು. ಇದು ಕೆಳಗಿರುವ ನಿಶ್ಚಲ ನೀರಿನಲ್ಲಿ ಪ್ರತಿಫಲಿಸುವ ಸೂರ್ಯನ ಪ್ರಕಾಶಮಾನವಾದ ಡಿಸ್ಕ್ ಅನ್ನು ನೋಡುವುದಕ್ಕೆ ಹೋಲುತ್ತದೆ. ಯೋಗಿಯ ಗ್ರಹಿಕೆಯು ಸಮಯ ಅಥವಾ ಸ್ಥಳದ ನಿರ್ಬಂಧಗಳಿಂದ ಸೀಮಿತವಾಗಿರಲಿಲ್ಲ. ನಿದ್ದೆ ಅಥವಾ ಎಚ್ಚರವಾಗಿರಲಿ, ಹಗಲು ಅಥವಾ ರಾತ್ರಿ, ಅವರು ಒಳಗೆ ವಾಸಿಸುವ ಅದೃಶ್ಯ ಜೀವಿಗಳನ್ನು ನೋಡಬಹುದು. ವ್ಯಾಸನು ತನ್ನ ಸ್ವಂತ ಆತ್ಮದ ಮೇಲೆ ಪ್ರಭುತ್ವವನ್ನು ಸಾಧಿಸಿದ ಯೋಗಿಯ ಸ್ಥಿತಿಯನ್ನು ವಿವರಿಸಿದನು. ಭೌತಿಕ ದೇಹದ ಮಿತಿಗಳು ಮತ್ತು ಅವರ ಮನಸ್ಸು ಮತ್ತು ತಿಳುವಳಿಕೆಯ ಪ್ರಭಾವಗಳಿಂದ ಮುಕ್ತನಾಗಿ ಈ ವ್ಯಕ್ತಿಯ ಲಿಂಗರೂಪವು ಸಂಪೂರ್ಣ ನಿಯಂತ್ರಣದಲ್ಲಿತ್ತು. ಅವರ ಜೀವ ಅಥವಾ ಜೀವಶಕ್ತಿ ಕೊಳೆತ ಮತ್ತು ಮರಣದಿಂದ ಮುಕ್ತವಾಗಿ ಆನಂದದ ಎಲ್ಲಾ ಪ್ರದೇಶಗಳಲ್ಲಿ ಸುತ್ತಾಡುತ್ತಿತ್ತು. ತಮ್ಮ ಮನಸ್ಸು ಮತ್ತು ತಿಳುವಳಿಕೆಯ ಪ್ರಭಾವವನ್ನು ಇನ್ನೂ ಮೀರದವರ ಬಗ್ಗೆಯೂ ಋಷಿ ಮಾತನಾಡಿದರು. ಈ ವ್ಯಕ್ತಿಗಳು ತಮ್ಮ ಕನಸುಗಳಲ್ಲಿಯೂ ಸಹ ಸಂತೋಷ ಮತ್ತು ನೋವು ಎರಡನ್ನೂ ಅನುಭವಿಸುತ್ತಾ ಇನ್ನೊಬ್ಬರಿಂದ ತಮ್ಮ ದೇಹವನ್ನು ಗ್ರಹಿಸಬಲ್ಲವರಾಗಿದ್ದರು ಎಂದು ಅವರು ಹೇಳಿದರು. ಅವರ ಮನಸ್ಸುಗಳು ರಾಜರು ಮತ್ತು ತಮರ ಗುಣಗಳಿಂದ ಕೂಡಿದವು. ಅವರು ಆತ್ಮವನ್ನು ಅದರ ಸೂಕ್ಷ್ಮ ರೂಪದಲ್ಲಿ ನೋಡಲು ಸಾಧ್ಯವಾಗಲಿಲ್ಲ. ಇದಕ್ಕೆ ವಿರುದ್ಧವಾಗಿ ಪರಮಾತ್ಮನ ಜ್ಞಾನವನ್ನು ಪಡೆಯುವ ಉದ್ದೇಶದಿಂದ ಯೋಗ ವಿಜ್ಞಾನಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡವರು ಅಗೋಚರವಾದ ಲಿಂಗ, ದೇಹ ಮತ್ತು ಸಾರ್ವತ್ರಿಕ ವಿನಾಶದ ನಡುವೆಯೂ ಉಳಿದುಕೊಂಡಿದ್ದ ಕರಳ ದೇಹವನ್ನು ನೋಡಬಹುದಾಗಿತ್ತು. ಈ ತಿಳುವಳಿಕೆಯನ್ನು ಶಾಂಡಿಲ್ಯನು ಎಲ್ಲರೂ ಪೂಜಿಸುವ ಪವಿತ್ರ ಗ್ರಂಥವಾದ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಮಂಡಿಸಿದ್ದಾನೆ ಎಂದು ಋಷಿ ಉಲ್ಲೇಖಿಸಿದ್ದಾರೆ. ಅಂತಿಮವಾಗಿ ವ್ಯಾಸನು ತನ್ನ ಶಿಷ್ಯರಿಗೆ ಈ ಆಳವಾದ ತಿಳುವಳಿಕೆಯನ್ನು ಸಾಧಿಸುವ ಮಾರ್ಗವನ್ನು ತಿಳಿಸಿದನು. ಒಬ್ಬನು ಮೊದಲು 7 ಸೂಕ್ಷ್ಮ ಅಸ್ತಿತ್ವಗಳನ್ನು ಅರ್ಥ ಮಾಡಿಕೊಳ್ಳಬೇಕುವರ ಇಂದ್ರಿಯಗಳು, ಮನಸ್ಸಿನ ವಸ್ತುಗಳು, ಮನಸ್ಸು, ತಿಳುವಳಿಕೆ, ಮಹತ್, ಅಪ್ರಕಟಿತ ಅಥವಾ ಪ್ರಕೃತಿ ಮತ್ತು ಪುರುಷ ಮುಂದೆ ಬ್ರಹ್ಮಾಂಡದ ಅತ್ಯುನ್ನತ ಕಾರಣವನ್ನು ಅದರ 6 ಗುಣಲಕ್ಷಣಗಳೊಂದಿಗೆ ಗ್ರಹಿಸಿಕೊಳ್ಳಬೇಕು. ಸರ್ವಜ್ಞತೆ, ತೃಪ್ತಿ, ಅನಿಯಮಿತ ಗ್ರಹಿಕೆ, ಸ್ವಾತಂತ್ರ್ಯ, ಶಾಶ್ವತ ಜಾಗೃತಿ ಮತ್ತು ಸರ್ವಶಕ್ತತೆ. ಅಂತಿಮವಾಗಿ ಈ ಮಾರ್ಗವನ್ನು ಅನುಸರಿಸಿದವರು ಪವಿತ್ರ ಗ್ರಂಥಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಉನ್ನತ ಬ್ರಹ್ಮಳನ್ನು ನೋಡಬಹುದು ಎಂದು ವ್ಯಾಸರು ತೀರ್ಮಾನಿಸಿದರು. ಅವರ ಆತ್ಮಗಳು ಈಗ ಭೌತಿಕ ಪ್ರಪಂಚದ ಮಿತಿಗಳಿಂದ ಮುಕ್ತವಾಗಿವೆ. ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಬಯಕೆ ಎಂಬ ಅದ್ಭುತವಾದ ಮರವಿದೆ. ಅದರ ಬೇರುಗಳು ದೋಷದಲ್ಲಿ ದೃಢವಾಗಿ ನೆಡಲಾಗುತ್ತವೆ ಮತ್ತು ಅದರ ಕಾಂಡವು ಕೋಪ ಮತ್ತು ಹೆಮ್ಮೆಯಿಂದ ಬಲಗೊಳ್ಳುತ್ತದೆ. ಈ ಮರವು ಅಜ್ಞಾನದಿಂದ ಪೋಷಿಸಲ್ಪಡುತ್ತದೆ, ಜಡತ್ವದ ನೀರಿನಿಂದ ಪೋಷಿಸಲ್ಪಡುತ್ತದೆ ಮತ್ತು ಅಸೂಯೆ ಛಾಯಗೊಳ್ಳುತ್ತವೆ. ದುಃಖದ ಕೊಂಬೆಗಳು ದೂರದವರೆಗೆ ವಿಸ್ತರಿಸುತ್ತವೆ, ಆದರೆ ಪ್ರತಿ ಮೂಲೆಯಿಂದ ಭಯವು ಮೊಳಕೆಯೊಡೆಯುತ್ತದೆ. ಈ ಮರದ ಎಲೆಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ, ಏಕೆಂದರೆ ಮನುಷ್ಯರ ಆಸೆಗಳು ಗಾಳಿಯಂತೆ ಬದಲಾಗುತ್ತವೆ. ಪ್ರಾಪಂಚಿಕ ವಸ್ತುಗಳ ಬಾಯಾರಿಕೆ ಕಾಂಡದ ಸುತ್ತಲೂ ಸಿಲುಕಿಕೊಳ್ಳುತ್ತವೆ. ಇದು ಕಬ್ಬಿಣದ ಸರಪಳಿಗಳಲ್ಲಿ ಅತಿಯಾದ ದುರಾಸೆಯುಳ್ಳ ಜನರನ್ನು ಬಂಧಿಸುವ ಬಲೆಯನ್ನು ರೂಪಿಸುತ್ತದೆ. ಅವರು ಮರದ ಬುಡದಲ್ಲಿ ಕುಳಿತು ಅದರ ಫಲವನ್ನು ಕೊಯ್ಯುವ ನಿರೀಕ್ಷೆಯೊಂದಿಗೆ ಅದನ್ನು ಪೂಜಿಸುತ್ತಾರೆ. ಆದರೆ ಈ ಸರಪಳಿಗಳನ್ನು ನಿಗ್ರಹಿಸಲು ಮತ್ತು ಮರವನ್ನು ಕತ್ತರಿಸಲು ಧೈರ್ಯ ಮಾಡುವವನು ದುಃಖ ಮತ್ತು ಸಂತೋಷ ಎರಡನ್ನೂ ತಪ್ಪಿಸಿಕೊಳ್ಳಬಹುದು. ಈ ಧೈರ್ಯಶಾಲಿ ಆತ್ಮವು ಮೊದಲು ಮರದ ನಿಜವಾದ ಸ್ವರೂಪವನ್ನು ಗುರುತಿಸಬೇಕು. ಅದು ದೋಷದಿಂದ ಹುಟ್ಟಿದೆ ಮತ್ತು ಅಜ್ಞಾನ ಮತ್ತು ಕೀಳರಿಮೆಗಳಿಂದ ಉಳಿದುಕೊಂಡಿದೆ. ಮರದ ಅಸ್ತಿತ್ವವು ವಿಷವಾಗಿದೆ. ಪ್ರಾಪಂಚಿಕ ಬಯಕೆಗಳಲ್ಲಿನ ಪ್ರತಿಯೊಂದು ಭೋಗದಿಂದ ತನ್ನ ಬೇರುಗಳನ್ನು ನಾಶಪಡಿಸುತ್ತದೆ. ಸಮಾಧಿಯ ಕತ್ತಿಯನ್ನು ಹಿಡಿದ ಬುದ್ಧಿವಂತ ವ್ಯಕ್ತಿಯು ಈ ವಿಶ್ವಾಸಘಾತುಕ ಮರವನ್ನು ಬಲವಂತವಾಗಿ ಕಿತ್ತು ಹಾಕಬಹುದು. ಅಜ್ಞಾನದ ದೂರಗಾಮಿ ಮೂಲವನ್ನು ಕತ್ತರಿಸುವ ಮೂಲಕ ಅವರು ದುಃಖವನ್ನು ಮೀರಬಹುದು ಮತ್ತು ವಿಮೋಚನೆಯನ್ನು ಕಂಡುಕೊಳ್ಳಬಹುದು. ಆದರೆ ಸತ್ಯವನ್ನು ಗುರುತಿಸಲು ವಿಫಲರಾದವರಿಗೆ ಪರಿಣಾಮಗಳು ಭೀಕರವಾಗಿವೆ. ಅವರು ಸಂತೋಷದ ಭರವಸೆ ನೀಡುವ ವಸ್ತುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಪ್ರತಿಯೊಂದು ಜೀವಿಯಲ್ಲೂ
ಬುದ್ಧಿವಂತ ಆಡಳಿತಗಾರನಾದ ತಿಳುವಳಿಕೆಯುಳ್ಳ ದೇಹ ಎಂಬ ನಗರವಿದೆ. ಇಂದ್ರಿಯಗಳಿಗೆ ತಮ್ಮ ಕಾರ್ಯಗಳಲ್ಲಿ ಮಾರ್ಗದರ್ಶನ ನೀಡುವ ಮುಖ್ಯಮಂತ್ರಿಯಾಗಿ ಮನಸ್ಸು ಕಾರ್ಯನಿರ್ವಹಿಸುತ್ತದೆ. ಆದಾಗ್ಯೂ ಲೌಕಿಕ ಆಸೆಗಳಿಂದ ಮನಸ್ಸು ಕಳಂಕಿತವಾದಾಗ ಅದು ತನ್ನ ಸಮತೋಲನ ಮತ್ತು ಸ್ಥಿರತೆಯನ್ನು ಕಳೆದುಕೊಳ್ಳುತ್ತದೆ. ತಿಳುವಳಿಕೆಯೂ ಸಹ ಮನಸ್ಸಿನೊಂದಿಗೆ ಸಮಾನತೆಯ ಸ್ಥಿತಿಗೆ ಇಳಿಯುತ್ತದೆ. ರಾಜರ ಹುಚ್ಚಾಟಿಕೆಗಳಿಗೆ ಗುರಿಯಾಗುತ್ತದೆ. ರಾಜರು ಆ ಕತ್ತಲ ಶಕ್ತಿ ತಿಳುವಳಿಕೆಯ ನಿಯಂತ್ರಣವನ್ನು ವಶಪಡಿಸಿಕೊಳ್ಳುತ್ತಾರೆ, ಒಳಗಿರುವ ಆತ್ಮವನ್ನು ಮೀರಿಸುತ್ತಾರೆ. ಇದು ಕನ್ನಡಿಯ ಮೇಲಿನ ಒಂದು ಚಿತ್ರಣವು ಕತ್ತಲೆಯ ಉಪಸ್ಥಿತಿಯಿಂದ ವಿರೂಪಗೊಂಡಂತೆ. ಒಂದು ಕಾಲದಲ್ಲಿ ನಿಷ್ಠಾವಂತ ಸೇವಕನಾಗಿದ್ದ ಮನಸ್ಸು ಈಗ ತನ್ನ ಒಡೆಯನಿಗೆ ದ್ರೋಹ ಬಗೆದು ರಾಜರೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತದೆ. ಒಟ್ಟಾಗಿ ಅವರು ತಿಳುವಳಿಕೆ, ಇಂದ್ರಿಯಗಳು ಮತ್ತು ಆತ್ಮವನ್ನು ಸಹ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಾರೆ. ಹೀಗೆ ದೋಷದಿಂದ ಹುಟ್ಟಿದ ಮತ್ತು ಅಜ್ಞಾನದಿಂದ ಪೋಷಿಸಲ್ಪಟ್ಟ ಬಯಕೆಯ ಮರವು ಅತ್ಯಂತ ಬುದ್ಧಿವಂತ ಜೀವಿಗಳನ್ನು ಸಹ ಹೇಗೆ ನಾಶಪಡಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ. ಈ ವಿಶ್ವಾಸಘಾತುಕ ಶಕ್ತಿ ಮತ್ತು ಅಜ್ಞಾನದಲ್ಲಿ ಅದರ ಬೇರುಗಳನ್ನು ಗುರುತಿಸುವ ಮೂಲಕ ಮಾತ್ರ ಒಬ್ಬರು ಅದರ ಗ್ರಹಿಕೆಯಿಂದ ತಪ್ಪಿಸಿಕೊಳ್ಳಲು ಮತ್ತು ನಿಜವಾದ ವಿಮೋಚನೆಯನ್ನು ಕಂಡುಕೊಳ್ಳಲು ಆಶಿಸಬಹುದು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಭೀಷ್ಮನು ತನ್ನ ಮೊಮ್ಮಗ ಯುಧಿಷ್ಠಿರನೊಂದಿಗೆ ಕುಳಿತು ಪ್ರಾಚೀನ ಜ್ಞಾನವನ್ನು ಹಂಚಿಕೊಂಡನು. ದ್ವೀಪದಲ್ಲಿ ಜನಿಸಿದ ವಿಷಯ ಬೋಧನೆಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಕೂಜ್ಯಗಶಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಅವರ ಮಾತುಗಳು ಭೀಷ್ಮನ ಹೃದಯದಲ್ಲಿ ಜ್ಞಾನದ ಜ್ವಾಲೆಯನ್ನು ಹೊತ್ತಿಸಿದವು. ನನ್ನ ಮಗನೇ, ಶ್ರದ್ಧೆಯಿಂದ ತುಂಬಿದ ಅವನ ಧ್ವನಿಯನ್ನು ಎಚ್ಚರಿಕೆಯಿಂದ ಆಲಿಸು. ಭೀಷ್ಮನು ಹೇಳಿದನು, ಋಷಿ, ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಬಾಹ್ಯಾಕಾಶ, ಈ 5 ಮೂಲಭೂತ ಅಸ್ತಿತ್ವಗಳ ಬಗ್ಗೆ ಮತ್ತು ಅವುಗಳಿಗೆ ಜೀವವನ್ನು ನೀಡುವ 50 ಗುಣಗಳ ಬಗ್ಗೆ ಮಾತನಾಡಿದರು. ಭೀಷ್ಮನು ವಿರಾಮಗೊಳಿಸಿ ಯುಧಿಷ್ಠಿರನಿಗೆ ಈ ಪದಗಳ ಭಾರವನ್ನು ಹೀರಿಕೊಳ್ಳಲು ಅವಕಾಶ ಮಾಡಿಕೊಟ್ಟನು. ಅವನು ಪ್ರತಿಯೊಂದು ವಸ್ತುವಿನ ಗುಣಲಕ್ಷಣಗಳನ್ನು ಎಣಿಸಲು ಪ್ರಾರಂಭಿಸಿದಾಗ ಅವನ ಧ್ವನಿಯು ಹೆಚ್ಚು ಉತ್ಸಾಹಭರಿತವಾಯಿತು. ಭೂಮಿಯು ನಿಶ್ಚಲವಾಗಿದ್ದರೂ ಎಲ್ಲ ಜೀವಿಗಳನ್ನು ಉತ್ಪಾದಿಸುವ ಮತ್ತು ಉಳಿಸಿಕೊಳ್ಳುವ ಶಕ್ತಿಯನ್ನು ಅದು ತನ್ನೊಳಗೆ ಹೊಂದಿದೆ. ಅದರ ಪರಿಮಳವು ಸೂಕ್ಷ್ಮವಾಗಿದೆ, ಆದರೆ ಅದರ ಸುತ್ತಲೂ ಸುಗಂಧವನ್ನು ಹೀರಿಕೊಳ್ಳುವ ಸಾಮರ್ಥ್ಯವು ಸಾಟಿಯಿಲ್ಲ. ಭೀಷ್ಮನ ಕೈಗಳು ಭೂಮಿಯ ಮೂಲತತ್ವವನ್ನು ಬಿಂಬಿಸುವಂತೆ ಸನ್ನೆ ಮಾಡಿದವು. ನೀರು ತಂಪಾಗಿದೆ ಮತ್ತು ಉಲ್ಲಾಸದಾಯಕವಾಗಿದೆ, ಆದರೂ ಕಠಿಣ ಪದಾರ್ಥಗಳನ್ನು ಕರಗಿಸಬಲ್ಲ ಉರಿಯುವ ಉತ್ಸಾಹವನ್ನು ಸಹ ಹೊಂದಿದೆ ಎಂದು ಅವರು ಹೇಳಿದರು. ಅದರ ದ್ರವ್ಯತೆ ಒಂದು ಅದ್ಭುತವಾಗಿದೆ ಎಂದು ಭೀಷ್ಮ ಉದ್ಧರಿಸಿದರು ಮತ್ತು ಅದರ ಇಚ್ಛೆಯಂತೆ ಒಗ್ಗೂಡಿಸುವ ಅಥವಾ ಕರಗಿಸುವ ಸಾಮರ್ಥ್ಯವು ಅದರ ಹೊಂದಾಣಿಕೆಗೆ ಸಾಕ್ಷಿಯಾಗಿದೆ. ಶಕ್ತಿ ಮತ್ತು ಜೀವನದ ಮೂರ್ತರೂಪವಾದ ಬೆಂಕಿಯು ತನ್ನ ದಾರಿಯಲ್ಲಿದ್ದ ಎಲ್ಲರನ್ನೂ ಸೇವಿಸುತ್ತಾ ಎದುರಿಸಲಾಗದ ಕೋಪದಿಂದ ಹೊತ್ತಿ ಉರಿಯುತ್ತಿತ್ತು. ಆದರೂ ಅದು ಅತ್ಯಂತ ತಂಪಾದ ಹೃದಯಗಳನ್ನು ಬೆಚ್ಚಗಾಗಿಸುವ ಸಾಮರ್ಥ್ಯವಿರುವ ಸೌಮ್ಯವಾದ ಮೃದುಗೊಳಿಸುವಿಕೆಯೂ ಆಗಿತ್ತು. ಆ ಗಾಳಿ, ಆ ದೊಡ್ಡ ನಿಗೂಢತೆಯು ಬಿಸಿಯಾಗಲಿ ತಂಪಾಗಲಿ ಇಲ್ಲದ ಸ್ಪರ್ಶದಿಂದ ನೃತ್ಯ ಮಾಡಿತು. ಆದರೂ ಶಕ್ತಿ ಮತ್ತು ವೇಗವನ್ನು ಹೊಂದಿತ್ತು. ಅದು ಅತ್ಯಂತ ಗಟ್ಟಿಮುಟ್ಟಾದ ರಚನೆಗಳನ್ನೂ ಸಹ ಒಡೆಯಬಲ್ಲದು. ಇದು ಜೀವನದ ಉಸಿರು ಎಂದು ಭೀಷ್ಮ ಘೋಷಿಸಿದನು ಮತ್ತು ಚಲನೆಯ ಮೂಲತತ್ವ ಬಾಹ್ಯಾಕಾಶ, ಮಿತಿಯಿಲ್ಲದ ವಿಸ್ತಾರ, ಧ್ವನಿ ಮತ್ತು ಮೌನ, ವಿಸ್ತರಣೆ ಮತ್ತು ಸಂಕೋಚನಕ್ಕೆ ನೆಲೆಯಾಗಿತ್ತು. ಅದರ ಗುಣಲಕ್ಷಣಗಳು ಎಷ್ಟು ನಿಗೂಢವಾಗಿವೆಯೆಂದರೆ ಅವು ಅದ್ಭುತವಾಗಿದ್ದವು. ಭೀಷ್ಮನು ತನ್ನ ಪಠಣವನ್ನು ಮುಕ್ತಾಯಗೊಳಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಈ ಅಸ್ತಿತ್ವಗಳು ಪ್ರತಿಯೊಂದು 5 ಗುಣಗಳನ್ನು ಹೊಂದಿವೆ ಎಂದು ಹೇಗೆ ಹೇಳಬಹುದು ಎಂದು ಆತ ಕೇಳಿದನು. ಆತನ ಹುಬ್ಬು ಕುತೂಹಲದಿಂದ ಉಬ್ಬಿಕೊಂಡಿತ್ತು. ಭೀಷ್ಮನು ತಿಳುವಳಿಕೆಯಿಂದ ಮುಗುಣಕನು, ನನ್ನ ಮಗನೇ, ತಿಳುವಳಿಕೆಯು ಭೌತಿಕ ಜಗತ್ತನ್ನು ಮೀರಿದ ಒಂದು ಕ್ಷೇತ್ರವಾಗಿದೆ.
ಇದು ನಾವು ನೋಡುವ ಮತ್ತು ಅನುಭವಿಸುವ ಎಲ್ಲವನ್ನೂ ಒಳಗೊಳ್ಳುತ್ತದೆ, ಆದರೂ ಅದು ಅವುಗಳನ್ನು ಮೀರಿಸುತ್ತದೆ. ತಿಳುವಳಿಕೆಯು 60 ಗುಣಗಳನ್ನು ಹೊಂದಿದೆ. ಅಂಶಗಳ 50 ಗುಣಲಕ್ಷಣಗಳು ಜೊತೆಗೆ ಮನಸ್ಸು ಮತ್ತು ಆತ್ಮದ ಗುಣಲಕ್ಷಣಗಳು. ಭೀಷ್ಮನು ವಿವರಿಸುವುದನ್ನು ಮುಂದುವರಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಹೊಸ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಈ ಅಸ್ತಿತ್ವಗಳನ್ನು ಸೃಷ್ಟಿಸಿದವರು ಸರ್ವನಾಶವನ್ನು ಮೀರಿದ ಪರಮಬ್ರಹ್ಮ ಎಂದು ವೇದಗಳು ಘೋಷಿಸುತ್ತವೆ. ಅವು ಶಾಶ್ವತವಲ್ಲ, ಬದಲಿಗೆ ಆತನ ಅನಂತ ಶಕ್ತಿಯ ಅಭಿವ್ಯಕ್ತಿಗಳಾಗಿವೆ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಚಿನ್ನದ ಹೊಳಪನ್ನು ಬೀಸಿದ ಭೀಷ್ಮನ ಮಾತುಗಳು ಯುಧಿಷ್ಠಿರನ ಹೃದಯದಲ್ಲಿ ಸೌಮ್ಯವಾದ ಮಳೆಯಂತೆ ನೆಲೆಸಿದವು. ಯುವ ರಾಜಕುಮಾರನು ಅವನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ನೆಲದ ಮೇಲೆ ಚದುರಿ ಹೋಗಿದ್ದ ನಿರ್ಜೀವ ರೂಪಗಳ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಈ ಸಾವಿನ ಸಮುದ್ರದ ನಡುವೆ ನಿಂತನು. ಅವನ ಕಣ್ಣುಗಳು ಯಾವುದೇ ಚಲನೆಯ ಚಿಹ್ನೆಗಾಗಿ ದಿಗಂತವನ್ನು ಹುಡುಕುತ್ತಿದ್ದವು. ಈ ಭೂಮಿಯ ಪ್ರಭುಗಳು ದುಃಖದಿಂದ ಭಾರವಾದ ಅವನ ಧ್ವನಿಯಲ್ಲಿ ಒಮ್ಮೆ ಶಕ್ತಿ ಮತ್ತು ಶಕ್ತಿಯಿಂದ ಆಯ್ದ, ಈಗ ನಿಶ್ಚಲವಾಗಿ ಮತ್ತು ಮೌನವಾಗಿದ್ದಾರೆ. ಮನುಷ್ಯರಲ್ಲಿ ಪ್ರತಿಯೊಬ್ಬರೂ ದೈತ್ಯರಾಗಿದ್ದರು. ಯುದ್ಧದಲ್ಲಿ ಅವರ ಪರಾಕ್ರಮವು ಭೂಮಿಯ ಮೇಲೆ ಬೇರೆ ಯಾರಿಂದಲೂ ಸಾಟಿಯಿಲ್ಲ. ಯುಧಿಷ್ಠಿರನು ಮಾತನಾಡುತ್ತಿರುವಾಗ ಪೂಜ್ಯ ಮೊಮ್ಮಗನಾದ ಭೀಷ್ಮನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಹಿಂದಿನ ದಿನಗಳ ನೆನಪುಗಳಿಂದ ಮಬ್ಬಾಗಿದ್ದವು. ಕೃತಯುಗದಲ್ಲಿ ಅವನು ತನ್ನ ಧ್ವನಿಯನ್ನು ಮಂದವಾಗಿ ಮತ್ತು ಶಾಂತವಾಗಿ ಪ್ರಾರಂಭಿಸಿದನು. ಅಲ್ಲಿ ಅನುಕಂಪಕಾಗೆಂಬ ರಾಜನಿದ್ದನು. ಅವನು ಯುದ್ಧದಿಂದ ದುರ್ಬಲನಾಗಿದ್ದನು. ಅವನ ಸೈನ್ಯಗಳು ಶೂನ್ಯಕ್ಕೆ ಕುಸಿದವು ಮತ್ತು ಅವನ ರಾಜ್ಯವು ಬೂದಿಯಾಯಿತು. ಭೀಷ್ಮನ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವುಗ. ಒಂದು ಕಾಲದಲ್ಲಿ ಪ್ರಬಲನಾಗಿದ್ದ ರಾಜ ಈಗ ಅದೃಷ್ಟದಿಂದ ಕೆಳಗಿಳಿದನು. ಭೀಷ್ಮನು ಮುಂದುವರಿಸಿದನು. ಅನುಕಂಪಕನ ಮರನಾದ ಹರಿಯು ಇತರರಂತೆ ಯೋಧನಾಗಿದ್ದನು. ಸ್ವತಃ ನಾರಾಯಣನಷ್ಟೇ ಬಲಿಷ್ಠನಾಗಿದ್ದ ಅವನು ಶೌರ್ಯದಿಂದ ಹೋರಾಡಿದನು. ಆದರೆ ಅಂತಿಮವಾಗಿ ಯುದ್ಧದಲ್ಲಿ ತನ್ನ ಶತ್ರುಗಳಿಗೆ ಶರಣಾದನು. ರಾಜನಾದ ಅನುಕಂಪಕನು ತನ್ನ ಮಗನ ನಷ್ಟವನ್ನು ಭರಿಸಲಾರದೆ ದುಃಖದಲ್ಲಿ ಮುಳುಗಿ ಹೋದನು. ಬುದ್ಧಿವಂತ ಋಷಿ ನಾರದನನ್ನು ಭೇಟಿಯಾಗುವುದನಗ ಅವನು ಕಳೆದು ಹೋದ ಮತ್ತು ಏಕಾಂಗಿಯಾಗಿ ಭೂಮಿಯಲ್ಲಿ ಅಲೆದಾಡಿದನು. ರಾಜನು ತನ್ನ ಉದರವನ್ನು ನಾರದನ ಮೇಲೆ ಸುರಿದರು. ಹರಿಯ ಮರಳ ಮತ್ತು ಅವನ ಸ್ವಂತ ಪತನದ ಕಥೆಯನ್ನು ವಿವರಿಸಿದನು. ನಾರದನು ಸಹಾನುಭೂತಿಯಿಂದ ತುಂಬಿದ ಅವನ ಕಣ್ಣುಗಳನ್ನು ಗಮನದಿಂದ ಆಲಿಸಿದನು. ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಅವನು ಹೇಳಿದನು, ಇದು ನಿನಗೆ ಜೀವನ ಮತ್ತು ಮರಣದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮತ್ತು ಆದ್ದರಿಂದ ಅವನು ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಅಂತ್ಯವಿಲ್ಲದ ಬಹುಸಂಖ್ಯೆಯ ಜೀವಿಗಳನ್ನು ಹುಟ್ಟುಹಾಕಿದ ಸ್ವಯಂ ಜನಿಸಿದ ದೇವರು ಬ್ರಹ್ಮನಾದನು. ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನ ಮನಸ್ಸು ನೆನಪಿಗೆ ಬಾರದ ಕಾಲಕ್ಕೆ ಸಾಗಿತು. ಬ್ರಹ್ಮಾಂಡವು ಜೀವದಿಂದ ತುಂಬಿರುವುದನ್ನು ಅವನು ನೋಡಿದನು. 3 ಲೋಕಗಳು ಜೀವಿಗಳಿಂದ ತುಂಬಿದ್ದವು. ಆದರೆ ನಂತರ ವಿಪತ್ತು ಸಂಭವಿಸಿತು. ಬ್ರಹ್ಮನ ಕೋಪವು ಕುದಿತು ಮತ್ತು ಅವನ ದೇಹದಿಂದ ಬೆಂಕಿಯು ಹೊರಹೊಮ್ಮಿತು. ಅದು ತನ್ನ ಮಾರ್ಗದಲ್ಲಿದ್ದ ಎಲ್ಲವನ್ನೂ ಸೇವಿಸಿತು. ಸ್ವರ್ಗ ಮತ್ತು ಭೂಮಿ, ಖಗೋಳ ಮತ್ತು ಎಲ್ಲಾ ಜೀವಿಗಳು ಯಾವುದೂ ಉಳಿಯಲಿಲ್ಲ. ಆದರೂ ವಿನಾಶದ ನಡುವೆಯೂ ಸಹ ಕರುಣೆ ಇತ್ತು. ಬ್ರಹ್ಮನ ಕೋಪವನ್ನು ಶಮನಗೊಳಿಸಲು ದೈವಿಕರ ಮತ್ತು ಮಂಗಳಕರ ವ್ಯಕ್ತಿಯಾದ ಸ್ಥಾನವು ಆತನ ಪಕ್ಕಕ್ಕೆ ಬಂದನು. ನೀನು ನನ್ನ ಕೈಯಿಂದ ವರಗಳಿಗೆ ಅರ್ಹನಾಗಿದ್ದೀಯ ಎಂದು ಬ್ರಹ್ಮ ಹೇಳಿದನು. ಆತನ ಶಕ್ತಿಯು ಇನ್ನೂ ಉಲ್ಬಣಗೊಳ್ಳುತ್ತಿತ್ತು. ನಿನ್ನ ಹೃದಯದ ಬಯಕೆ ಏನು, ನಾನು ಅದನ್ನು ನಿನಗೆ ಕೊಡುತ್ತೇನೆ. ಹೀಗಾಗಿ ಸಾವು ಮತ್ತು ವಿನಾಶದ ನಡುವೆ ಯುಧಿಷ್ಠಿರನು ಒಂದು ಮಿನುಗುವ ನೋಟವನ್ನು ಕಂಡುಕೊಂಡನು. ಬ್ರಹ್ಮಾಂಡದ ನಿವಾಸಿಗಳ ಪರವಾಗಿ ಪ್ರಾರ್ಥನೆಯೊಂದಿಗೆ ಬ್ರಹ್ಮಾಂಡದ ನಿವಾಸಿಗಳ ಪರವಾಗಿ ಎಲ್ಲಾ ಸೃಷ್ಟಿಗಳ ಒಡೆಯನಾದ ಮಹಾದೇವನ ಮುಂದೆ ಸ್ಥಾನನು ನಿಂತನು. ಓ ಕರ್ತನೇ, ನನಗೆ ತಿಳಿದಿರಲಿ, ಕರುಣೆಯಿಂದ ತುಂಬಿದ
ಅವನ ಧ್ವನಿಯಲ್ಲಿ, ನನ್ನ ಪ್ರಾರ್ಥನೆಗಳು ಈ ಸೃಷ್ಟಿಯಾದ ಜೀವಿಗಳಿಗಾಗಿ ಅವು ನಿಮ್ಮ ಶಕ್ತಿಯಿಂದ ಹುಟ್ಟಿವೆ ಮತ್ತು ಅವುಗಳ ಮೇಲೆ ಕೋಪಗೊಳ್ಳಬೇಡಿ ಎಂದು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಎಂದು ಹೇಳಿದನು. ಅವನು ಮಹಾದೇವನನ್ನು ಪ್ರಾರ್ಥಿಸುವ ಕಣ್ಣುಗಳಿಂದ ನೋಡಿದನು. ಅವನ ಮಾತುಗಳು ಬ್ರಹ್ಮಾಂಡದಾದ್ಯಂತ ಪ್ರತಿಧ್ವನಿಸುತ್ತಿದ್ದವು. ಮಹಾದೇವನ ಉತ್ತರ ಶಾಂತವಾಗಿತ್ತು. ನಾನು ಕೋಪಗೊಂಡಿಲ್ಲ, ಅವರ ನಾಶವನ್ನು ನಾನು ಬಯಸುವುದೂ ಇಲ್ಲ ಎಂದು ಆದ ಹೇಳಿದ ಜೀವಿಗಳ ಭಾರದಿಂದ ಭಾರವಾದ ಭೂಮಿ ದೇವಿಯು ಅವುಗಳನ್ನು ನಾಶ ಮಾಡಲು ನನ್ನನ್ನು ವಿನಂತಿಸಿದಳು, ಏಕೆಂದರೆ ಅವಳು ಅವುಗಳ ಸಂಖ್ಯೆಯ ಅಡಿಯಲ್ಲಿ ನೀರಿನಲ್ಲಿ ಮುಳುಗಿದಂತೆ ತೋರುತ್ತದೆ. ಅವನ ಮಾತುಗಳು ದುಃಖದ ಸುಳಿವನ್ನು ಹೊಂದಿದ್ದವು ಮತ್ತು ಸ್ಥಾನುವಿನ ಹೃದಯವು ಅವನ ಕಡೆಗೆ ಹೋಯಿತು. ದೇವತೆಗಳ ಒಡೆಯನೇ, ಕೋಪಕ್ಕೆ ದಾರಿ ಮಾಡಿಕೊಡಬೇಡ ಎಂದು ಆತ ಬೇಡಿಕೊಂಡ ತೃಪ್ತನಾಗು. ಈ ಜೀವಿಗಳನ್ನು ಬಿಡಿಸು. ಎಲ್ಲಾ ಕೊಳಗಳು, ಎಲ್ಲಾ ಹುಲ್ಲು ಮತ್ತು ಗಿಡಮೂಲಿಕೆಗಳು, ಎಲ್ಲಾ ನಿಶ್ಚಲ ಜೀವಿಗಳು ಮತ್ತು ಎಲ್ಲಾ ಚಲಿಸುವ ಜೀವಿಗಳು, ಅವು ನಿಮ್ಮ ಬೆಂಕಿಯಿಂದ ನಾಶವಾಗುತ್ತಿವೆ. ಇಡೀ ಬ್ರಹ್ಮಾಂಡವು ಜೀವನದಿಂದ ನಿರಾಕರಿಸಲ್ಪಡಲಿದೆ. ಅವನು ತನ್ನ ಕಣ್ಣುಗಳನ್ನು ಮಹಾದೇವನ ಮೇಲೆ ಲಾಕ್ ಮಾಡಿ ಅವನು ಅರ್ಥಮಾಡಿಕೊಳ್ಳಲು ಸಿದ್ಧನಿರುವಂತೆ ದೇವತೆಗಳ ಒಡೆಯನು ಆಳವಾದ ನೋಟದಿಂದ ಸ್ಥಾನವನ್ನು ನೋಡಿದನು ಮತ್ತು ಒಂದು ಕ್ಷಣ ಬ್ರಹ್ಮಾಂಡದ ಭವಿಷ್ಯವು ಸಮತೋಲನದಲ್ಲಿದೆ ಎಂದು ತೋರುತ್ತಿತ್ತು. ನಂತರ ಸೌಮ್ಯವಾದ ತಲೆಯೊಂದಿಗೆ ಅವನು ಹೇಳಿದನು, ನಾನು ಅವರನ್ನು ನಾಶಪಡಿಸುವುದಿಲ್ಲ. ಅವನು ಹೇಳಿದನು, ಆದರೆ ನನ್ನೊಳಗಿನ ಈ ಶಕ್ತಿಯನ್ನು ನಾನು ಹೇಗೆ ತಟಸ್ಥಗೊಳಿಸಬಹುದು? ಮತ್ತು ಆದ್ದರಿಂದ ಸ್ಥಾನುವಿನ ಮಾತುಗಳು ಮಹಾದೇವನ ಹೃದಯವನ್ನು ತಲುಪಿದವು ಮತ್ತು ಸಹಾನುಭೂತಿ ಹರಡಲು ಪ್ರಾರಂಭಿಸಿತು. ದೈವಿಕ ಬ್ರಹ್ಮನಾದ ಮಹಾದೇವನು ತನ್ನ ಅಗ್ನಿಶಕ್ತಿಯನ್ನು ನಿಗ್ರಹಿಸಿದಂತೆ ಬ್ರಹ್ಮಾಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸಿತು. ಎಲ್ಲಾ ಜೀವಿಗಳನ್ನು ಸೇವಿಸುತ್ತಿದ್ದ ಬೆಂಕಿಯು ಆರಿಹೋಯಿತು ಮತ್ತು ಅದರ ಸ್ತವದಲ್ಲಿ ಹೊಸ ಕ್ರಮವು ಹೊರಹೊಮ್ಮಿತು. ಕಾಣದ ನೂಲಿನಿಂದ ಹುಟ್ಟಿದಂತೆ ಹುಟ್ಟು ಮತ್ತು ಸಾವು ಬೆಸೆದುಕೊಂಡವು. ಮಹಾದೇವನ ದೇಹದಿಂದ ಕಪ್ಪು ಮತ್ತು ಕೆಂಪು ನಿಲುವಂಗಿಗಳನ್ನು ಧರಿಸಿದ ಕತ್ತಲೆಯ ರಾತ್ರಿಯಂತೆ ಅವಳ ಕಣ್ಣುಗಳು ಆಕಾಶದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಅವಳ ಅಂಗೈಗಳು ಮತ್ತು ಕಿವಿಗಳು ಒಂದು ಹೆಂಗಸು ಹೊರಹೊಮ್ಮಿತು. ಅವಳು ಸ್ವಯಂ ಜನಿಸಿದವನ ಮುಂದೆ ನಿಂತಳು ಮತ್ತು ಅವನು ಶಾಶ್ವತವಾಗಿ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಅವಳೊಂದಿಗೆ ಮಾತನಾಡಿದನು. ಓ ಮರಣ ಬ್ರಹ್ಮಾಂಡದ ಈ ಜೀವಿಗಳನ್ನು ಕೊಲ್ಲು. ಅವನು ಹೇಳಿದನು, ನಾನು ನಿನ್ನನ್ನು ಕರೆದಿದ್ದೇನೆ, ಕೋಪದಿಂದ ತುಂಬಿದೆರೆ ಮತ್ತು ಅವುಗಳ ವಿನಾಶವನ್ನು ತರಲು ನಿರ್ಧರಿಸಿದೆ. ಆದರೆ ಮಹಾದೇವನ ಮಾತುಗಳನ್ನು ಕೇಳುವಾಗ ದೇವತೆಯಾದ ಮರಣವು ದುಃಖದ ನೋವನ್ನು ಅನುಭವಿಸಿತು. ಅವಳು ಮೂರ್ಖ ಅಥವಾ ವಿದ್ಯಾವಂತ ಎಲ್ಲಾ ಜೀವಿಗಳ ಜೀವನದ ಬಗ್ಗೆ ಯೋಚಿಸಿದಳು ಮತ್ತು ಅವಳ ಹೃದಯವು ಅವರ ಕಡೆಗೆ ಹೋಯಿತು. ಅವಳ ಕಣ್ಣೀರು ಬೀಳಲು ಬಿಡದೆ ಅವಳು ಅವುಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಮಹಾದೇವನೊಂದಿಗೆ ಮಾತನಾಡಿದಳು. ನಾನು ಅವರನ್ನು ಕೊಲ್ಲುತ್ತೇನೆ ಎಂದು ಅವಳು ಹೇಳಿದಳು. ಆದರೆ ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ, ಓ ಕರ್ತನೇ, ಕರುಣೆ ತೋರಿಸು. ಬ್ರಹ್ಮಾಂಡದ ವಿಶಾಲವಾದ ವಿಸ್ತಾರದಲ್ಲಿ ಅಜ್ಜಬ್ರಹ್ಮ ಮತ್ತು ಅವನ ಮಗಳು ಮರಣದ ನಡುವೆ ಆಳವಾದ ಸಂಭಾಷಣೆ ನಡೆಯಿತು. ಈ ದೃಶ್ಯವನ್ನು ನಶ್ವ ಗ್ರಹಿಕೆಗೆ ಮೀರಿದ ಕ್ಷೇತ್ರದಲ್ಲಿ ಹೊಂದಿಸಲಾಗಿದೆ. ಅಲ್ಲಿ ಅಸ್ತಿತ್ವದ ಬಟ್ಟೆಯನ್ನು ದೈವಿಕ ಕೈಗಳು ನೇಯ್ದವು. ರಾತ್ರಿಯ ಆಕಾಶದಷ್ಟು ದೊಡ್ಡ ಕಣ್ಣುಗಳಿರುವ ಸಾವು ತನ್ನ ತಂದೆಯ ಮುಂದೆ ನಿಂತಿತು. ಅವಳ ದುಃಖವು ಕ್ಷಣಿಕವಾಗಿ ಇಚ್ಛೆಯ ಪ್ರಯತ್ನದಿಂದ ನಿಗ್ರಹಿಸಲ್ಪಟ್ಟಿತು. ಅವಳು ಗೌರವದಿಂದ ತನ್ನ ಕೈಗಳನ್ನು ಸೇರಿಸಿಕೊಂಡಳು, ಅದರ ಬೆಂಬಲದ ಕಡೆಗೆ ಮೃದುವಾದ ಬಳ್ಳಿ ಬಾಗಿದಂತೆ ಮತ್ತು ಸಹಾನುಭೂತಿಯಿಂದ ನಡುಗುವ ಧ್ವನಿಯಲ್ಲಿ ಮಾತನಾಡಿದಳು. ಓ ಪೂಜ್ಯ ತಂದೆಯೇ, ನಾನು ನಿಮ್ಮಿಂದ ಜನಿಸಿದಾಗ ಅಂತಹ ಭಯಾನಕ ಸಾಧನೆಯನ್ನು ಹೇಗೆ ಸಾಧಿಸಬಹುದು? ಜೀವಂತ ಜೀವಿಗಳು, ಮುಗ್ಧ ಶಿಶುಗಳು, ಯುವಕರು ಮತ್ತು ವೃದ್ಧರನ್ನು ಕೊಲ್ಲುವ ಆಲೋಚನೆಯು ನನ್ನನ್ನು ಭಯದಿಂದ ತುಂಬುತ್ತದೆ. ನಾನು ಅನ್ಯಾಯವನ್ನು ಮಾಡಲು ಹೆದರುತ್ತೇನೆ. ಬ್ರಹ್ಮನ ಪ್ರತಿಕ್ರಿಯೆಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತಕರವಾದ ಆದರೆ
ದೃಢವಾಗಿತ್ತು. ನೀವು ಎಲ್ಲಾ ಜೀವಿಗಳ ನಾಶಕ್ಕಾಗಿ ಉದ್ದೇಶಿಸಿದ್ದೀರಿ ಸಾವು ಎಂದು ಅವನು ಹೇಳಿದನು. ಹೊರಟು ಹೋಗಿ ನಿಮ್ಮ ಕರ್ತವ್ಯವನ್ನು ಪೂರೈಸಿ ಈ ಕೃತ್ಯದ ಔಚಿತ್ಯ ಅಥವಾ ಇತರ ವಿಷಯಗಳ ಬಗ್ಗೆ ಯೋಚಿಸಬೇಡಿ. ಇದನ್ನು ಮಾಡಬೇಕು, ಏಕೆಂದರೆ ಇದು ಆದೇಶಿಸಲ್ಪಟ್ಟಿದೆ. ಸಾವು ತನ್ನ ತಂದೆಯ ಮುಂದೆ ನಿಂತಿತು. ಅವಳ ಕಣ್ಣುಗಳು ಅವನ ಕಡೆಗೆ ತಿರುಗಿದವು, ಆದರೆ ಅವಳು ಜೀವನವನ್ನು ಕಳೆದುಕೊಂಡಂತೆ ತೋರುತ್ತಿತ್ತು. ಬ್ರಹ್ಮನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಆದರೂ ಸಾವು ಭಯ ಮತ್ತು ಅನುಮಾನದಿಂದ ಹೆಪ್ಪುಗಟ್ಟಿತ್ತು, ಮೌನವಾಗಿತ್ತು. ಅಜ್ಜಿ ಅವನ ಸಂಕಲ್ಪವು ಮುರಿಯದೆ ತನ್ನ ಆಜ್ಞೆಯ ಫಲಿತಾಂಶಕ್ಕಾಗಿ ಕಾಯುತ್ತಿರುವಂತೆ ಮೌನವಾದನು. ಅವನ ನೋಟವು ಬ್ರಹ್ಮಾಂಡದ ಮೇಲೆ ಬಿದ್ದಿತು ಮತ್ತು ಸೌಮ್ಯವಾದ ನಗುವಿನೊಂದಿಗೆ ಅವನು ಸೃಷ್ಟಿಯ ವಿಶಾಲ ವಿಸ್ತಾರದ ಮೇಲೆ ತನ್ನ ಕಣ್ಣುಗಳನ್ನು ಹಾಕಿದನು. ಬ್ರಹ್ಮನ ಕೋಪವು ಕಡಿಮೆಯಾದಾಗ ಸಾವು ಅವನ ಕಡೆಯಿಂದ ಹೊರಟು ಹೋಯಿತು ಎಂದು ಹೇಳಲಾಗುತ್ತದೆ. ಆಕೆ ಧೇನುಕ ಎಂದು ಕರೆಯಲ್ಪಡುವ ಪವಿತ್ರ ಸ್ಥಳಕ್ಕೆ ಅಲೆದಾಡಿದರು. ಅಲ್ಲಿ ಅವರು 5 ಮತ್ತು 10 ಶತಕೋಟಿ ವರ್ಷಗಳ ಕಾಲ ಅತ್ಯಂತ ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡಿದರು. ಪಟ್ಟು ಬಿಡದ ಕಂಬದಂತೆ ಒಂದು ಪಾದದ ಮೇಲೆ ನಿಂತರು. ಆದರೂ ಆಕೆಯ ಪ್ರಯತ್ನಗಳ ಹೊರತಾಗಿಯೂ ಬ್ರಹ್ಮನ ಆಜ್ಞೆಯನ್ನು ಪೂರೈಸಲು ಆಕೆಗೆ ಸಾಧ್ಯವಾಗಲಿಲ್ಲ. ಆಕೆ ಇನ್ನೂ 20 ಶತಕೋಟಿ ವರ್ಷಗಳ ತಪಸ್ಸನ್ನು ಮಾಡಿದರು. ಮತ್ತೊಮ್ಮೆ ಒಂದು ಪಾದದ ಮೇಲೆ ನಿಂತರು ಮತ್ತು 10,000 ಶತಕೋಟಿ ವರ್ಷಗಳ ಕಾಲ ಜಿಂಕೆಯೊಂದಿಗೆ ಕಾಡಿನಲ್ಲಿ ವಾಸಿಸಿದರು. ನಂತರ 8,000 ವರ್ಷಗಳ ಕಾಲ ಮೌನದ ಪ್ರತಿಜ್ಞೆಯನ್ನು ಆಚರಿಸಿತು. ನೀರಿನ ಮೇಲ್ಮೈಯಲ್ಲಿ ಕಮಲದ ಹೂವಿನಂತೆ ತೇಲುತ್ತಿತ್ತು. ನಂತರ ಅವಳು ಕೌಸಿಕಿ ನದಿಗೆ ಹೋದಳು. ಅಲ್ಲಿ ಅವಳು ಗಾಳಿ ಮತ್ತು ನೀರಿನ ಮೇಲೆ ಮಾತ್ರ ವಾಸಿಸುತ್ತಿದ್ದಳು. ಅವಳು ಗಂಗಾ ನದಿಗೆ ಹೋಗುವಾಗ ಅವಳ ಪ್ರಯಾಣ ಮುಂದುವರಿಯಿತು. ನಂತರ ಮೇರು ಪರ್ವತಗಳಿಗೆ ಮರದ ತುಂಡುಗಳಂತೆ ನಿಶ್ಚಲವಾಗಿ ನಿಂತಳು. ಅಂತಿಮವಾಗಿ ದೇವರುಗಳು ತಮ್ಮ ಮಹಾನ್ ತ್ಯಾಗವನ್ನು ಮಾಡಿದ ಹಿಮಾವತ ಶಿಖರವನ್ನು ಮರಣವು ತಲುಪಿತು. ಬ್ರಹ್ಮನನ್ನು ಮೆಚ್ಚಿಸುವ ಗುರಿಯನ್ನು ಹೊಂದಿದ್ದ ಭಕ್ತಿಯ ಕಾರ್ಯದಲ್ಲಿ ಆಕೆ ತನ್ನ ಪಾದದ ಕಾಲ್ಬೆರಳುಗಳ ಮೇಲೆ ತನ್ನ ಭಾರವನ್ನು ಹೊತ್ತುಕೊಂಡು ಇನ್ನೂ 100 ಶತಕೋಟಿ ವರ್ಷಗಳ ಕಾಲ ಅಲ್ಲಿ ನಿಂತಳು. ಅವಳು ಮತ್ತೊಮ್ಮೆ ಅವನ ಮುಂದೆ ನಿಂತಾಗ ಬ್ರಹ್ಮನು, ಓ ಮಗಳೇ, ನೀನು ಏನು ಮಾಡುತ್ತಿದ್ದೀಯ ಎಂದು ಕೇಳಿದನು. ಮರಣವು, ತಂದೆಯೇ, ನಾನು ಜೀವಿಗಳನ್ನು ಕತ್ತರಿಸಲು ಸಾಧ್ಯವಾಗುತ್ತಿಲ್ಲ. ನಾನು ನಿನ್ನ ಕ್ಷಮೆ ಮತ್ತು ಕ್ಷಮೆಯನ್ನು ಕೋರುತ್ತೇನೆ ಎಂದು ಉತ್ತರಿಸಿತು. ವಿಶಾಲವಾದ ಮತ್ತು ಅನಿಶ್ಚಿತ ಜಗತ್ತಿನ ಮಧ್ಯೆ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಮಾರ್ಗದರ್ಶನವನ್ನು ಕೇಳಿದನು. ಯುವ ರಾಜಕುಮಾರನ ಹೃದಯವು ನೀತಿಯ ಸ್ವರೂಪದ ಬಗ್ಗೆ, ಅದರ ನಿಜವಾದ ಅರ್ಥವೇನು, ಅದು ಎಲ್ಲಿಂದ ಬಂದಿತು ಮತ್ತು ಅದನ್ನು ಹೇಗೆ ಸಾಧಿಸಬಹುದು ಎಂಬ ಪ್ರಶ್ನೆಗಳಿಂದ ತುಂಬಿತ್ತು. ಬುದ್ಧಿವಂತ ಮತ್ತು ಪೂಜ್ಯನಾದ ಭೀಷ್ಮನು ಯುಧಿಷ್ಠಿರನ ಪ್ರಶ್ನೆಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಒಳ್ಳೆಯ ಆಚರಣೆಗಳು, ಪವಿತ್ರ ಸ್ಮೃತಿಗಳು ಮತ್ತು ಪೂಜ್ಯ ವೇದಗಳು ನೀತಿಯ 3 ಪ್ರಾಥಮಿಕ ಮೂಲಗಳಾಗಿವೆ ಎಂದು ವಿವರಿಸುವ ಮೂಲಕ ಅವನು ಪ್ರಾರಂಭಿಸಿದನು. ಈ ಪ್ರಾಚೀನ ಪಠ್ಯಗಳು ಸರಿಯಾದ ನಡವಳಿಕೆಯ ತತ್ವಗಳನ್ನು ವಿವರಿಸಿ ವ್ಯಕ್ತಿಗಳನ್ನು ಸದ್ಗುಣದ ಹಾದಿಯತ್ತ ಮಾರ್ಗದರ್ಶನ ಮಾಡುತ್ತವೆ. ಆದಾಗ್ಯೂ ಭೀಷ್ಮನು ಮುಂದುವರಿಸಿದನು, ಕೇವಲ ಈ ಧರ್ಮಗ್ರಂಥಗಳಿಗೆ ಬದ್ಧವಾಗಿರುವುದಕ್ಕಿಂತ ಹೆಚ್ಚು ನೀತಿಯೂ ಇದೆ. ಪ್ರಾಚೀನ ಕಾಲದ ವಿದ್ವಾಂಸರು ಒಂದು ಕ್ರಿಯೆಯ ಹಿಂದಿನ ಉದ್ದೇಶವನ್ನು ನೀತಿಯ ನಿರ್ಣಾಯಕ ಅಂಶವೆಂದು ಗುರುತಿಸಿದ್ದರು. ಒಬ್ಬರ ಕಾರ್ಯಗಳ ಹಿಂದಿನ ಉದ್ದೇಶ ಮತ್ತು ಪ್ರೇರಣೆಯನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಅವು ಸರಿಯಾದ ನಡವಳಿಕೆಯ ತತ್ವಗಳೊಂದಿಗೆ ಹೊಂದಿಕೊಳ್ಳುತ್ತವೆಯೇ ಎಂದು ನಿರ್ಧರಿಸಬಹುದು. ಭೀಷ್ಮನು ಮಾತನಾಡುತ್ತಿದ್ದಂತೆ ಆತ ಹಲವಾರು ಉದಾಹರಣೆಗಳನ್ನು ನೇದರು. ಅತ್ಯಂತ ದೋಷಪೂರಿತ ವ್ಯಕ್ತಿಗಳು ಸಹ ಆಕಸ್ಮಿಕವಾಗಿ ಒಳ್ಳೆಯ ಕೃತ್ಯಗಳ ಮೇಲೆ ಹೇಗೆ ಮುಗ್ಗರಿಸಬಹುದು ಎಂಬುದನ್ನು ವಿವರಿಸುತ್ತಾರೆ. ಉದಾಹರಣೆಗೆ, ಕಳ್ಳನು ಇತರರಿಂದ ಕದಿಯಬಹುದು, ಆದರೆ ನಂತರ
ಆ ಅಕ್ರಮವಾಗಿ ಗಳಿಸಿದ ಲಾಭವನ್ನು ಸದ್ಗುಣದ ಕೃತ್ಯಗಳನ್ನು ಮಾಡಲು ಬಳಸಬಹುದು. ಅಂತೆಯೇ ಅರಾಜಕತೆಯ ಸಮಯದಲ್ಲಿ ವ್ಯಕ್ತಿಗಳು ದರೋಡೆ ಮತ್ತು ವಂಚನೆಯನ್ನು ಆಶ್ರಯಿಸಬಹುದು. ಆದರೂ ಅವರ ಸ್ವಂತ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಅವರು ಇದ್ದಕ್ಕಿದ್ದಂತೆ ನ್ಯಾಯಕ್ಕಾಗಿ ತೀವ್ರವಾದ ವಕೀಲರಾಗುತ್ತಾರೆ. ಸತ್ಯದ ಮಹತ್ವವನ್ನು ಒತ್ತಿ ಹೇಳಿದ ಭೀಷ್ಮನ ಮಾತುಗಳು ಬುದ್ಧಿವಂತಿಕೆಯಿಂದ ತುಂಬಿದವು. ಸತ್ಯವನ್ನು ಮಾತನಾಡುವುದು ಯೋಗ್ಯವಾಗಿದೆ ಎಂದು ಅವರು ಘೋಷಿಸಿದರು. ಸತ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅತ್ಯಂತ ಪಾಪಿ ಮತ್ತು ಕ್ರೂರ ವ್ಯಕ್ತಿಗಳೂ ಸಹ ಸತ್ಯವನ್ನು ಎತ್ತಿ ಹಿಡಿಯುವ ಪ್ರತಿಜ್ಞೆ ಮಾಡುವ ಮೂಲಕ ಸಾಮಾನ್ಯ ನೆಲೆಯನ್ನು ಕಂಡುಕೊಳ್ಳಬಹುದು, ತಮ್ಮ ತಪ್ಪುಗಳ ಅನ್ವೇಷಣೆಯಲ್ಲಿ ಒಗ್ಗೂಡಬಹುದು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭೀಷ್ಮನು ಸಂಪತ್ತು ಮತ್ತು ಅಧಿಕಾರದ ಮೋಹಕ್ಕೆ ಬಲಿಯಾಗದಂತೆ ಅವನನ್ನು ಎಚ್ಚರಿಸಿದನು. ಬಲಶಾಲಿಗಳು ಮತ್ತು ಶ್ರೀಮಂತರು ಸಾಮಾನ್ಯವಾಗಿ ನೀತಿಯ ತತ್ವಗಳನ್ನು ದುರ್ಬಲವೆಂದು ಪರಿಗಣಿಸುತ್ತಿದ್ದರು. ಆದರೆ ಅವರ ಸ್ವಂತ ಅದೃಷ್ಟವು ಪ್ರತಿಕೂಲವಾದಾಗ ಅವರು ಈ ಆದರ್ಶಗಳನ್ನು ಅನುಸರಿಸುವ ಮಹತ್ವವನ್ನು ಅರಿತುಕೊಂಡರು. ಭೀಷ್ಮನ ಮಾತುಗಳು ಮಾನವ ಸ್ವಭಾವದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದವು. ವ್ಯಕ್ತಿಗಳು ತಮ್ಮ ನ್ಯೂನತೆಗಳನ್ನು ನೋಡಲು ವಿಫಲವಾದರು, ಆದರೆ ಇತರರಲ್ಲಿರುವ ದೋಷಗಳನ್ನು ಸುಲಭವಾಗಿ ತೋರಿಸಿದರು. ಅವರು ಶುದ್ಧ ಹೃದಯ ಮತ್ತು ಹರ್ಷಚಿತ್ತದಿಂದ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಯುಧಿಷ್ಠಿರನಿಗೆ ಪ್ರೇರೇಪಿಸಿದರು. ಭಯ ಅಥವಾ ಆತಂಕದಿಂದ ಮುಕ್ತರಾಗಿದ್ದರು. ಹಾಗೆ ಮಾಡುವುದರಿಂದ ಒಬ್ಬರು ಸತ್ಯ, ನಿಸ್ವಾರ್ಥತೆ ಮತ್ತು ಸಹಾನುಭೂತಿಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಸದಾಚಾರದ ಹಾದಿಯಲ್ಲಿ ನಡೆಯಬಹುದು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಭೂಪ್ರದೇಶದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀಸಿದಾಗ ಭೀಷ್ಮನು ತನ್ನ ಪ್ರವಚನವನ್ನು ಮುಕ್ತಾಯಗೊಳಿಸಿದನು. ನೀತಿಯ ಸೂಚನೆಗಳು ಯುಧಿಷ್ಠಿರನಿಗೆ ಬಹಿರಂಗವಾಗಿದ್ದವು. ಈಗ ಬುದ್ಧಿವಂತಿಕೆ, ಸಹಾನುಭೂತಿ ಮತ್ತು ಸರಿಯಾದದ್ದನ್ನು ಮಾಡಲು ಅಸಲವಾದ ಬದ್ಧತೆಯಿಂದ ನಿರ್ದೇಶಿಸಲ್ಪಟ್ಟ ಈ ಉದಾತ್ತ ಹಾದಿಯಲ್ಲಿ ನಡೆಯುವುದು ಅವನಿಗೆ ಬಿಟ್ಟದ್ದು. ಯುಧಿಷ್ಠಿರನ ಸುತ್ತಲೂ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ರಾಜಕುಮಾರನ ಕಣ್ಣುಗಳು ಅವನ ಮಾರ್ಗದರ್ಶಕನಾದ ಭೀಷ್ಮನ ಮೇಲೆ ಕೇಂದ್ರೀಕೃತವಾಗಿದ್ದರು. ಅವನು ಅವರ ಮನಸ್ಸಿನಲ್ಲಿ ಭಾರವಾದ ಪ್ರಶ್ನೆಯನ್ನು ಕೇಳುತ್ತಿದ್ದನು: ಸದಾಚಾರ ಅಥವಾ ಕರ್ತವ್ಯವು ಸೂಕ್ಷ್ಮವಾದ ಪರಿಗಣನೆಗಳ ಮೇಲೆ ಅವಲಂಬಿತವಾಗಿದೆ ಎಂದು ನೀವು ಹೇಳುತ್ತೀರಿ. ಕುತೂಹಲದಿಂದ ತುಂಬಿದ ಅವರ ಧ್ವನಿಯಲ್ಲಿ ಯುಧಿಷ್ಠಿರ ಪ್ರಾರಂಭಿಸಿದ, ಇದು ಹಲವಾರು ಕ್ರಿಯೆಗಳ ನಿರ್ಬಂಧಗಳಿಂದ ತುಂಬಿದೆ ಮತ್ತು ಅದರ ಸೂಚನೆಗಳು ವೇದಗಳಲ್ಲಿಯೂ ಅಡಕವಾಗಿವೆ. ಅವನು ತನ್ನ ಆಲೋಚನೆಯಲ್ಲಿ ಉಬ್ಬಿಕೊಂಡನು, ಆದರೆ ನನ್ನೊಳಗೆ ಒಂದು ನಿರ್ದಿಷ್ಟ ಒಳಗಿನ ಬೆಳಕು ಇದೆ, ನನ್ನೊಳಗೆ ಒಂದು ಕಿಡಿ ಇದೆ, ಅದು ನನಗೆ ಅನುಮಾನದಿಂದ ಸರಿ ಮತ್ತು ತಪ್ಪುಗಳ ನಡುವೆ ತಾರತಮ್ಯ ಮಾಡಲು ಅನುವು ಮಾಡಿಕೊಡುತ್ತದೆ. ಭೀಷ್ಮನು ಶ್ರದ್ಧೆಯಿಂದ ಆಲಿಸಿದನು. ಯುಧಿಷ್ಠಿರನು ಮುಂದುವರಿಯುವಂತೆ ತಲೆಯಾಡಿಸಿದಾಗ ಅವನ ಅಭಿವ್ಯಕ್ತಿ ಓದಲು ಅಸಾಧ್ಯವಾಗಿತ್ತು. ರಾಜಕುಮಾರನ ಮಾತುಗಳು ನದಿಯಂತೆ ಸುರಿದವು. ಪ್ರತಿ ವಾಕ್ಯವು ಕೊನೆಯ ಮೇಲೆ ನಿರ್ಮಿಸಿತು. ನಾನು ಇಂದು ನಿಮಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದೇನೆ, ಆದರೆ ಒಂದಕ್ಕೆ ಉತ್ತರವಿಲ್ಲದೆ ಕುಳಿದಿದೆ. ಧರ್ಮಗ್ರಂಥಗಳನ್ನು ಮಾತ್ರ ಓದುವ ಮೂಲಕ ಸಂಕಷ್ಟದ ಋತುಗಳನ್ನು ಗೌರವಿಸುವ ಕರ್ತವ್ಯವನ್ನು ಹೇಗೆ ಕಂಡುಹಿಡಿಯಬಹುದು? ಭೀಷ್ಮನು ಮುಂದೆ ವಾಲಿದನು. ಅವನ ಕಣ್ಣುಗಳು ಯುಧಿಷ್ಠಿರನ ಮೇಲೆ ನಿಂತವು. ಒಳ್ಳೆಯವರ ಕಾರ್ಯಗಳು ನೀನೇ ಹೇಳಿದ್ದು ನೀತಿಯಾಗಿದೆ, ಅವನು ಉತ್ತರಿಸಿದನು. ಅವನ ಧ್ವನಿಯು ಅಳತೆ ಮತ್ತು ಉದ್ದೇಶಪೂರ್ವಕವಾಗಿದೆ. ಆದರೆ ಒಳ್ಳೆಯತನವನ್ನು ನಾವು ಹೇಗೆ ವ್ಯಾಖ್ಯಾನಿಸಬೇಕು? ಇದು ವೃತ್ತಾಕಾರದ ವಾದಕ್ಕೆ ಕಾರಣವಾಗುವುದಿಲ್ಲವೇ? ಅಲ್ಲಿ ನಾವು ನಮ್ಮ ಸ್ವಂತ ಕಾರ್ಯಗಳನ್ನು ಸಮರ್ಥಿಸಿಕೊಳ್ಳಲು ಒಳ್ಳೆಯವರು ಎಂದು ಭಾವಿಸುವವರ ಕಾರ್ಯಗಳನ್ನು ಅವಲಂಬಿಸಿರುತ್ತೇವೆ. ಭೀಷ್ಮನ ಮಾತುಗಳ ಸಂಕೀರ್ಣತೆಯನ್ನು ಗ್ರಹಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಆತ ಚಿಂತನಶೀಲವಾಗಿ ತಲೆಯಾಡಿಸಿದನು.
ಆತನ ಮನಸ್ಸು ಅದರ ಪರಿಣಾಮಗಳೊಂದಿಗೆ ಓಡುತ್ತಿತ್ತು. ಆ ಯುಗಗಳಲ್ಲಿ ಮನುಷ್ಯರ ಶಕ್ತಿಗಳಿಗೆ ಅನುಗುಣವಾಗಿ ಪ್ರತಿ ಯುಗಕ್ಕೂ ಕರ್ತವ್ಯಗಳನ್ನು ನಿಗದಿಪಡಿಸಲಾಗಿದೆ ಎಂದು ನನಗೆ ತೋರುತ್ತದೆ ಎಂದು ಅವರು ಅಂತಿಮವಾಗಿ ಹೇಳಿದರು. ಭೀಷ್ಮನ ಸಣ್ಣ ನಿಗೂಢ ನಗು ಆತನ ಬುದ್ಧಿವಂತಿಕೆಯ ಆಳವನ್ನು ವಿವರಿಸುತ್ತದೆ. ವೇದಗಳಲ್ಲಿನ ಎಲ್ಲಾ ಹೇಳಿಕೆಗಳು ಎಲ್ಲ ಯುಗಗಳಿಗೂ ಸಮಾನವಾಗಿ ಅನ್ವಯಿಸದಿದ್ದಾಗ ವೇದಗಳ ಹೇಳಿಕೆಗಳು ನಿಜವೆಂದು ಹೇಳುವುದು ಕೇವಲ ಜನರ ತೃಪ್ತಿಗಾಗಿ ಬಳಸುವ ಜನಪ್ರಿಯ ಭಾಷಣವಾಗಿದೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಸಭೆಯನ್ನು ಮೃದುವಾದ ಸಂಜೆಯ ಹೊಳಪಿನಲ್ಲಿ ಮುಳುಗಿಸುತ್ತಿದ್ದಂತೆ ಯುಧಿಷ್ಠಿರನ ಮಾತುಗಳು ನದಿಯಂತೆ ಹರಿಯುತ್ತಿದ್ದವು. ಪ್ರತಿ ವಾಕ್ಯವೂ ಕೊನೆಯ ಮೇಲೆ ನಿರ್ಮಿಸುತ್ತಿತ್ತು. ಅವರು ಶ್ರುತಿ ಮತ್ತು ಸ್ಮೃತಿಗಳ ನಡುವಿನ ವೈರುಧ್ಯಗಳ ಬಗ್ಗೆ ಮಾತನಾಡಿದರು. ಕೆಲವು ದುಷ್ಟ ವ್ಯಕ್ತಿಗಳು ಹೇಗೆ ಒಳ್ಳೆಯ ಕೃತ್ಯಗಳನ್ನು ಶಾಶ್ವತವಾಗಿ ನಿಲ್ಲಿಸಬಹುದು ಎಂಬುದರ ಬಗ್ಗೆ ಮಾತನಾಡಿದರು. ಸರಿ ಮತ್ತು ತಪ್ಪುಗಳ ನಡುವಿನ ಸೂಕ್ಷ್ಮ ಸಮತೋಲನವನ್ನು ವಿವರಿಸುವಾಗ ಅವರ ಧ್ವನಿಯು ಹೆಚ್ಚುತೂತು ಆಯಿತು. ಕರ್ತವ್ಯದ ಕ್ರಮವು ರೇಜನ್ನ ಅಂಚಿಗಿಂತ ಸೂಕ್ಷ್ಮವಾಗಿದೆ ಮತ್ತು ಪರ್ವತಕ್ಕಿಂತಲೂ ದೊಡ್ಡದಾಗಿದೆ ಎಂದು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ಘೋಷಿಸಿದವು. ನೀತಿಯು ಮೊದಲಿಗೆ ದೂರದ ಆಕಾಶದಲ್ಲಿ ಕಂಡುಬರುವ ಪ್ರಣಯ ಕಟ್ಟಡಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ, ಆದರೆ ವಿದ್ವಾಂಸನು ಪರಿಶೀಲಿಸಿದಾಗ ಅದು ಕಣ್ಮರೆಯಾಗುತ್ತದೆ ಮತ್ತು ಅಗೋಚರವಾಗುತ್ತದೆ. ರಾತ್ರಿ ಆಳವಾಗುತ್ತಿದ್ದಂತೆ ಯುಧಿಷ್ಠಿರನ ಮಾತುಗಳು ನೀತಿಯ ಸಂಕೀರ್ಣತೆಗಳ ಒಂದು ಎದ್ದುಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಕಾಡಿನ ಮಧ್ಯದಲ್ಲಿ ಮರಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ನೀತಿಯ ಅನ್ವೇಷಣೆಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟ ಬ್ರಾಹ್ಮಣನಾದ ಜಜಲಿ ವಾಸಿಸುತ್ತಿದ್ದನು. ಅವನು ತನ್ನ ತಲೆಯ ಮೇಲೆ ಮಡಿಕೆಗಳು ಮತ್ತು ದೇಹವನ್ನು ಕೊಳಕು ಮತ್ತು ಜೇಡಿಮಣ್ಣಿನಿಂದ ಲೇಪಿಸಿದ ಮಹಾನ್ ತಪಸ್ಸಿನ ವ್ಯಕ್ತಿಯಾಗಿದ್ದರು. ಅನೇಕ ವರ್ಷಗಳ ಕಾಲ ಅವನು ಸಮುದ್ರದ ಪಕ್ಕದಲ್ಲಿ ಕುಳಿತು ಅತ್ಯಂತ ಕಠಿಣವಾದ ತಪಸ್ಸನ್ನು ಅಭ್ಯಾಸ ಮಾಡುತ್ತಿದ್ದನು. ಹಲವಾರು ಪ್ರತಿಜ್ಞೆಗಳನ್ನು ಮತ್ತು ನಿರ್ಬಂಧಗಳನ್ನು ಪಾಲಿಸುತ್ತಿದ್ದನು ಮತ್ತು ಕಟ್ಟುನಿಟ್ಟಾದ ನಿಯಮಗಳ ಪ್ರಕಾರ ತನ್ನ ಆಹಾರವನ್ನು ನಿಯಂತ್ರಿಸುತ್ತಿದ್ದನು. ಅವನು ಮೌನವಾಗಿ ಕುಳಿತಾಗ ಧ್ಯಾನದಲ್ಲಿ ಕಳೆದು ಹೋಗಿ ತನ್ನೊಳಗೆ ಹೆಮ್ಮೆಯ ಭಾವವು ಉಕ್ಕಿ ಹರಿಯಿತು. ಚಲಿಸುವ ಮತ್ತು ನಿಶ್ಚಲ ಜೀವಿಗಳ ಈ ಜಗತ್ತಿನಲ್ಲಿ ನನಗೆ ಸಮಾನವಾದವರು ಯಾರೂ ಇಲ್ಲ ಎಂದು ಅವನು ತನ್ನಷ್ಟಕ್ಕೆ ತಾನೇ ಯೋಚಿಸಿಕೊಂಡನು. ನೆರಳಿನಲ್ಲಿ ಅಡಗಿಕೊಂಡಿದ್ದ ರಾಕ್ಷಸರ ಅರಿವಿಲ್ಲದೆ ಇಬ್ಬರು ಪಿಶಾಚರು ಅವನ ಹೆಗ್ಗಳಿಕೆಯನ್ನು ಕೇಳಿದರು. ಅವರು ತಮ್ಮೊಳಗೆ ಪಿಸುಗುಟ್ಟಿದರು. ತುಲಾಧರ ಎಂಬ ಹೆಸರಿನ ಒಬ್ಬನಿದ್ದಾನೆ. ಅವನು ತನ್ನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದಾನೆ ಮತ್ತು ಖರೀದಿ ಮತ್ತು ಮಾರಾಟದಲ್ಲಿ ತೊಡಗಿಸಿಕೊಂಡಿದ್ದಾನೆ. ಅವನು ಕೂಡ ಅಂತಹ ಪದಗಳನ್ನು ಹೇಳಲು ಯೋಗ್ಯನಲ್ಲ. ಪಿಶಾಚಗಳ ಮಾತುಗಳು ಜಜಲಿಯ ಹೆಮ್ಮೆಯನ್ನು ಕುಗ್ಗಿಸಿದವು ಮತ್ತು ಅವನು ಈ ತುಲಾಧಾರವನ್ನು ಎದುರಿಸುವ ಪ್ರತಿಜ್ಞೆ ಮಾಡಿದನು. ಅತಿಮಾನುಷ ಜೀವಿಗಳು ಅವನನ್ನು ಸಮುದ್ರದಿಂದ ಮೇಲಕ್ಕೆತ್ತಿ ಒಂದು ನಿರ್ದಿಷ್ಟ ಮಾರ್ಗವನ್ನು ಅನುಸರಿಸುವಂತೆ ಹೇಳಿದವು. ಭಾರವಾದ ಹೃದಯದಿಂದ ಜಜಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ ಅಂತಿಮವಾಗಿ ವಾರಣಾಸಿ ನಗರವನ್ನು ತಲುಪಿದನು. ಅತ್ತ ಬೀದಿಗಳಲ್ಲಿ ಅಲೆದಾಡುತ್ತಿದ್ದಾಗ ವಿವಿಧ ಸರಕುಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಅಂಗಡಿಗೆ ಅವನು ತುಲಾಧರನನ್ನು ಜಾಜಲಿ ನೋಡಿದನು. ಬ್ರಾಹ್ಮಣನು ಗೌರವದಿಂದ ಆತನ ಬಳಿಗೆ ಬಂದನು ಮತ್ತು ತುಲಾಧರನು ಅತಿಥಿಯನ್ನು ಸರಿಯಾದ ಗೌರವದಿಂದ ವಂದಿಸುತ್ತಾ ಆತನನ್ನು ಪ್ರೀತಿಯಿಂದ ಸ್ವಾಗತಿಸಿದ ತುಲಾಧರನು ಜಾಜಲಿಯ ನಿಜವಾದ ಉದ್ದೇಶಗಳನ್ನು ತಿಳಿದಿರುವಂತೆ ಗೊತ್ತಿದ್ದ ಹಾಗೆ ಮುಗುಳ್ನಕ್ಕನು. ಓ ಬ್ರಾಹ್ಮಣ, ಅವನು ನೀನು ನನ್ನ ಬಳಿಗೆ ಏಕೆ ಬಂದಿದ್ದೀ ಎಂದು ನನಗೆ ತಿಳಿದಿದೆ. ಎಚ್ಚರಿಕೆಯಿಂದ ಕೇಳು, ಏಕೆಂದರೆ ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ನೀನು ಸಮುದ್ರದ ದಡದಲ್ಲಿ ವಾಸಿಸುತ್ತಿದ್ದೀಯಾ, ತಪಸ್ಸು ಮಾಡುತ್ತಿದ್ದೀಯಾ ಮತ್ತು ಪ್ರತಿಜ್ಞೆಗಳನ್ನು ಪಾಲಿಸುತ್ತಿದ್ದೀಯಾ. ಆದರೆ ನಿನ್ನ ಹೃದಯದ ಬಗ್ಗೆ ಏನು ನೀನು ಅಹಂಕಾರವನ್ನು ಹರಿಯಲು ಬಿಡಲಿಲ್ಲವೇ? ತುಲಾಧರನ ಮಾತುಗಳಿಂದ ಜಾಜಲಿಯು ದಿಗ್ಭ್ರಮೆಗೊಂಡನು. ಪಕ್ಷಿಗಳ ನಡುವೆ
ವಾಸಿಸುತ್ತಿದ್ದ ತನ್ನ ಕಥೆಯನ್ನು ಅವರು ತಮ್ಮ ತಲೆಯ ಮೇಲೆ ಗೂಡು ಕಟ್ಟಿಕೊಂಡು ತಮ್ಮ ಮರಿಗಳನ್ನು ಹೇಗೆ ಬೆಳೆಸಿದರು ಮತ್ತು ಪೋಷಕರು ಅವನನ್ನು ತೊರೆದವೂ ಸಹ ಅವನು ಹೇಗೆ ಹಲವು ದಿನಗಳ ಕಾಲ ಚಲನರಹಿತನಾಗಿ ನಿಂತನೆಂಬುದನ್ನು ಅವನು ವಿವರಿಸಿದನು. ತುಳದರನು ತನ್ನ ಕಣ್ಣಿನಲ್ಲಿ ತಿಳುವಳಿಕೆಯುಳ್ಳ ಹೊಳಪನ್ನು ಗಮನವಿಟ್ಟು ಆಲಿಸಿದನು. ನೋಡಿ, ಓ ಜಜಲಿ, ಅವನು ಹೇಳಿದನು, ನಿಮ್ಮ ಕಾರ್ಯಗಳು ನಿಸ್ವಾರ್ಥತೆಯಿಂದಲ್ಲ, ಆದರೆ ಹೆಮ್ಮೆಯಿಂದ ಮಾಡಲ್ಪಟ್ಟಿವೆ. ನೀವು ತಪಸ್ವಿ, ಯಶಸ್ಸನ್ನು ಸಾಧಿಸಿದ್ದೀರಿ ಎಂದು ನೀವು ಭಾವಿಸಿದ್ದೀರಿ, ಮತ್ತು ಅದಕ್ಕಾಗಿಯೇ ಆಕಾಶದಲ್ಲಿನ ಧ್ವನಿಯು ನಿಮ್ಮನ್ನು ಗದರಿಸಿದ. ತುಲಾದರನ ಮಾತುಗಳಲ್ಲಿ ಸತ್ಯವನ್ನು ಅರಿತುಕೊಂಡ ಜಾಜಲಿಯ ಮುಖವು ಕುಸಿಯಿತು. ಅವನು ತನ್ನ ಸ್ವಂತ ಅಹಂಕಾರದಿಂದ ಕುರುಡನಾಗಿದ್ದನು ಮತ್ತು ಈ ಬುದ್ಧಿವಂತ ಅಂಗಡಿಯವನನ್ನು ಭೇಟಿಯಾದಾಗ ಮಾತ್ರ ಅವನು ನೀತಿಯ ನಿಜವಾದ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದನು. ತುಳದರ ಮತ್ತೆ ಮುಗುಣಕ್ಕನು ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು. ಬನ್ನಿ, ಅವನು ಹೇಳಿದನು, ನಾವು ಒಟ್ಟಿಗೆ ನಡೆಯೋಣ, ನಾನು ನಿಮಗೆ ತೋರಿಸುತ್ತೇನೆ. ಪೂಜ್ಯ ಬಶಿಯಾದ ಭೀಷ್ಮನ ಸಮ್ಮುಖದಲ್ಲಿ ಹುಟ್ಟಿನಿಂದ ವೈಶ್ಯನಾದ ತುಲಾದರನು ಪ್ರಸಿದ್ಧ ತಪಸ್ವಿಯಾದ ಜಜಲಿ ಮುಂದೆ ನಿಂತನು. ತುಲಾದರನು ತನ್ನ ನೈತಿಕತೆಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದಾಗ ಗಾಳಿಯು ನಿರೀಕ್ಷೆಯಿಂದ ದಟ್ಟವಾಗಿತ್ತು. ಹಿಂಸಾ, ಅವರು ಹೇಳಿದರು, ಇದು ಕೇವಲ ಒಂದು ಪರಿಕಲ್ಪನೆಯಲ್ಲ, ಆದರೆ ಒಂದು ಜೀವನ ವಿಧಾನವಾಗಿದೆ. ಇದು ಎಲ್ಲಾ ಜೀವಿಗಳನ್ನು ಸಾರ್ವತ್ರಿಕ ಸ್ನೇಹಭರತೆ ಮತ್ತು ಪರೋಪಕಾರದಲ್ಲಿ ಒಗ್ಗೂಡಿಸುವ ಶಾಶ್ವತ ಸತ್ಯವಾಗಿದೆ. ಪ್ರತಿ ಪದದೊಂದಿಗೆ ತುಳದಾರನ ಕಣ್ಣುಗಳು ತನ್ನದೇ ಆದ ಮಾರ್ಗವನ್ನು ವಿವರಿಸುವಾಗ ವಿಶ್ವಾಸದಿಂದ ಹೊಳೆಯುತ್ತವೆ. ನಾನು ಸರಳವಾಗಿ ಬದುಕುತ್ತೇನೆ, ಇತರರು ಸಂಗ್ರಹಿಸಿದ ವಸ್ತುಗಳನ್ನು ಬಳಸುತ್ತೇನೆ. ನಾನು ವಂಚನೆ ಮಾಡದೆ ವ್ಯಾಪಾರಿಗಳಿಂದ ಸರಕುಗಳನ್ನು ಖರೀದಿಸುತ್ತೇನೆ ಮತ್ತು ಅವುಗಳನ್ನು ಪ್ರಾಮಾಣಿಕವಾಗಿ ಮಾರಾಟ ಮಾಡುತ್ತೇನೆ. ತುಳದರ ನಿಲ್ಲಿಸಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅವಲೋಕಿಸುತ್ತಾ ಮುಂದುವರಿಯುತ್ತಾ, ಅಹಿಂಸೆಯ ನಿಜವಾದ ಅನುಯಾಯಿ ಎಂದರೆ ಎಲ್ಲಾ ಜೀವಿಗಳನ್ನು ದಯೆ, ಆಲೋಚನೆ, ಮಾತು ಮತ್ತು ಕಾರ್ಯಗಳಿಂದ ನಡೆಸಿಕೊಳ್ಳುವವನು. ಅವನು ಎಂದಿಗೂ ಜಗಳವಾಡುವುದಿಲ್ಲ ಅಥವಾ ಇನ್ನೊಬ್ಬರಿಗೆ ಹಾನಿ ಮಾಡಲು ಪ್ರಯತ್ನಿಸುವುದಿಲ್ಲ. ಅವನ ಹೃದಯವು ಬಯಕೆಯಿಂದ ಮುಟ್ಟುವುದಿಲ್ಲ ಮತ್ತು ಅವನು ಎಲ್ಲವನ್ನೂ ಸಮಾನವಾಗಿ ನೋಡುತ್ತಾನೆ. ಅವನು ಮಾತನಾಡುವಾಗ ಅವನ ಧ್ವನಿಯು ತೀರಕ್ಕೆ ಅಲೆಗಳ ಸೌಮ್ಯವಾದ ಹೊಡೆತದಂತೆ ಹಿತವಾದ ಗುಣವನ್ನು ಪಡೆದುಕೊಂಡಿತು. ಜಾಜಲಿಯು ತುಳದರನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ತುಳದರನ ಮಾತುಗಳ ಎಲ್ಲಾ ಸೂಕ್ಷ್ಮತೆಗಳನ್ನು ಹೀರಿಕೊಂಡಿತು. ಆದರೆ ನೀವು ಈ ಸ್ಥಿತಿಯನ್ನು ಹೇಗೆ ಸಾಧಿಸುತ್ತೀರಿ ಎಂದು ಆತ ತನ್ನ ಕುತೂಹಲದಿಂದ ಕೇಳಿದನು. ತುಳದರನು ಬುದ್ಧಿವಂತಿಕೆಯಿಂದ ಮಿಲುವುತ್ತಿರುವ ತನ್ನ ಕಣ್ಣುಗಳೊಂದಿಗೆ ಮುಗುಳ್ನಕ್ಕನು ಧರ್ಮಗ್ರಂಥಗಳಿಗೆ ಅನುಗುಣವಾಗಿ ಬದುಕಿದ್ದ ಬುದ್ಧಿವಂತ ಮತ್ತು ಪರೋಪಕಾರಿ ಪುರುಷರ ಹೆಜ್ಜೆಗುರುತುಗಳನ್ನು ಅನುಸರಿಸಬೇಕು. ಇದು ಮೂರ್ತಿತರಾದ ಹೃದಯದ ಹಾದಿಯಲ್ಲ, ಆದರೆ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಜ್ಞಾನದಿಂದ ಮಾರ್ಗದರ್ಶಿತರಾದವರಿಗೆ ಮಾರ್ಗವಾಗಿದೆ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ದೃಶ್ಯದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರಿದ ತುಳದರನ ಮಾತುಗಳು ತುರ್ತು ಪ್ರಜ್ಞೆಯನ್ನು ಪಡೆದುಕೊಂಡವು. ಅಹಿಂಸೆಯ ಅಭ್ಯಾಸವು ಕೇವಲ ಕರ್ತವ್ಯವಲ್ಲ, ಆದರೆ ಬ್ರಹ್ಮನನ್ನು ಪಡೆಯುವ ಸಾಧನವಾಗಿದೆ. ಇದು ಭಯವನ್ನು ಮೀರಿಸುವ ಮತ್ತು ನಿರ್ಭಯತೆಯನ್ನು ಸಾಧಿಸುವ ಕೀಲಿಯಾಗಿದೆ. ಅವರು ಜಜಲಿಯನ್ನು ಅಚಲವಾದ ನೋಟದಿಂದ ಅವಲೋಕಿಸುತ್ತಾ ವಿರಾಮಗೊಳಿಸಿದರು. ಓ ತಪಸ್ವಿಯೇ, ಈ ಮಾರ್ಗವು ಸಮೃದ್ಧಿ, ಸ್ವರ್ಗ ಮತ್ತು ಅಂತಿಮವಾಗಿ ವಿಮೋಚನೆಗೆ ಕಾರಣವಾಗುತ್ತದೆ ಎಂದು ನಾನು ನಿಮಗೆ ನಿಜವಾಗಿಯೂ ಹೇಳುತ್ತೇನೆ. ಸಂಜೆಯ ಗಾಳಿಯ ನಿಶ್ಚಲತೆಯಲ್ಲಿ ತುಳದರನ ಮಾತುಗಳು ಆಶೀರ್ವಾದದಂತೆ ತೂಗಾಡುತ್ತಿದ್ದವು. ಕೇಳುವ ಎಲ್ಲರನ್ನೂ ಅಹಿಂಸೆಯ ಪ್ರಯಾಣವನ್ನು ಪ್ರಾರಂಭಿಸಲು ಆಹ್ವಾನಿಸಿದವು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಜಜಲಿ ತನ್ನ ಆಸನದಿಂದ ಎದ್ದು ಹೊಸ ತಿಳುವಳಿಕೆಯಿಂದ ತನ್ನ ಕಣ್ಣುಗಳು ಹೊಳೆಯುತ್ತಿದ್ದವು. ಈ ಇಬ್ಬರು ಸಾಧಕರ ನಡುವಿನ ಮುಖಾಮುಖಿಯು ಇಬ್ಬರೊಳಗೆ ಪ್ರಕಾಶಮಾನವಾಗಿ ಉರಿಯುವ ಜ್ವಾಲೆಯನ್ನು ಹೊತ್ತಿಸಿ ಅಹಿಂಸೆಯ ಅಂತಿಮ ಗುರಿಯತ್ತ ಮಾರ್ಗದರ್ಶನ ನೀಡಿತು. ಎಲ್ಲಾ ಜೀವಿಗಳನ್ನು
ಒಬ್ಬರ ಸ್ವಂತವೆಂದು ಪರಿಗಣಿಸುವಸ್ತಿ. ಜನಜಂಬುಳಿಯಿಂದ ಕೂಡಿದ ಮಾರುಕಟ್ಟೆಯಲ್ಲಿ ಭಕ್ತ ಬ್ರಾಹ್ಮಣನಾದ ಜಜಲಿ ಬುದ್ಧಿವಂತ ಮತ್ತು ವಿದ್ಯಾವಂತ ವ್ಯಾಪಾರಿಯಾದ ತುಲಾದರನೊಂದಿಗೆ ಮುಖಾಮುಖಿಯಾಗಿ ನಿಂತನು. ಕರ್ತವ್ಯದ ಹಾದಿಯಲ್ಲಿ ತುಲಾದರನು ತನ್ನ ಬೋಧನೆಗಳ ಮೂಲಕ ನಾಸ್ತಿಕತೆಯನ್ನು ಉತ್ತೇಜಿಸುತ್ತಿದ್ದಾನೆ ಎಂದು ಜಜಲಿ ಆರೋಪಿಸಿದಾಗ ವಾತಾವರಣವು ಉದ್ವಿಗ್ನತೆಯಿಂದ ಕೂಡಿತ್ತು. ನಿಮ್ಮ ಕರ್ತವ್ಯವು ಎಲ್ಲಾ ಜೀವಿಗಳ ವಿರುದ್ಧ ಸ್ವರ್ಗದ ಬಾಗಿಲನ್ನು ಮುಚ್ಚುತ್ತದೆ, ಜಜಾಲಿ ಘೋಷಿಸಿದಳು, ಮತ್ತು ಅವರ ಜೀವನಾಧಾರದ ಸಾಧನಗಳನ್ನು ನಿಲ್ಲಿಸುತ್ತದೆ. ಕೃಷಿಯಿಂದ ಆಹಾರ ಬರುತ್ತದೆ ಮತ್ತು ಆ ಆಹಾರವು ನಿಮಗೂ ಜೀವನಾಧಾರವನ್ನು ನೀಡುತ್ತದೆ. ಆದರೆ ನಿಮ್ಮ ಸಿದ್ಧಾಂತಗಳು ತ್ಯಾಗಗಳ ಪ್ರಾಮುಖ್ಯತೆ ಮತ್ತು ಜೀವನವನ್ನು ಉಳಿಸಿಕೊಳ್ಳುವಲ್ಲಿ ಅವು ವಹಿಸುವ ಪಾತ್ರವನ್ನು ತಳ್ಳಿಹಾಕುವಂತೆ ತೋರುತ್ತದೆ. ತುಲಾದರನು ಜಾಜಲಿಯ ಮಾತುಗಳನ್ನು ಗಮನವಿಟ್ಟು ಆಲಿಸುತ್ತಿದ್ದನು. ಅವನ ಕಣ್ಣುಗಳು ಕಿರಿದಾಗುತ್ತಿದ್ದವು. ಅವನು ಮಾತನಾಡಲು ಪ್ರಾರಂಭಿಸಿದನು. ಅವನ ಧ್ವನಿಯು ಅಳತೆ ಮತ್ತು ಶಾಂತವಾಗಿತ್ತು. ನಾನು ಈಗ ಜೀವನೋಪಾಯದ ಉದ್ದೇಶವನ್ನು ವಿವರಿಸುತ್ತೇನೆ ಎಂದು ತುಲಾದರ ಹೇಳಿದನು. ನಾನು ನಾಸ್ತಿಕನಲ್ಲ ಅಥವಾ ನಾನು ತ್ಯಾಗವನ್ನು ದೂಷಿಸುವುದಿಲ್ಲ. ಆದಾಗ್ಯೂ ತ್ಯಾಗದ ಬಗ್ಗೆ ನಿಜವಾದ ತಿಳುವಳಿಕೆಯು ನಿಜವಾಗಿಯೂ ಅಪರೂಪ ಎಂದು ನಾನು ಹೇಳಲೇಬೇಕು. ಬ್ರಾಹ್ಮಣರು ತಮ್ಮ ನಿಗದಿತ ಕರ್ತವ್ಯಗಳನ್ನು ತ್ಯಜಿಸಿದ್ದಾರೆ ಮತ್ತು ಬದಲಿಗೆ ಕ್ಷತ್ರಿಯರಿಗೆ ಮೀಸಲಾದ ತ್ಯಾಗಗಳನ್ನು ಮಾಡುತ್ತಾರೆ. ತುಲಾದನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ತುಲಾದರನ ಮಾತುಗಳ ಹಿಂದಿನ ಸತ್ಯವನ್ನು ಅರಿತುಕೊಂಡ ಜಾಜಲಿಯ ಕಣ್ಣುಗಳು ಅಗಲವಾದವು. ನಂಬಿಕೆಯುಳ್ಳವರು, ದುರಾಸೆಯುಳ್ಳವರು ಮತ್ತು ಸಂಪತ್ತನ್ನು ಇಷ್ಟಪಡುವವರು ಸುಳ್ಳು, ಆದರೆ ಸತ್ಯದ ಪ್ರದರ್ಶನವನ್ನು ಹೊಂದಿರುವ ವಿಷಯಗಳನ್ನು ಘೋಷಿಸುತ್ತಾ ಅನೇಕ ರೀತಿಯ ತ್ಯಾಗಗಳನ್ನು ಪರಿಚಯಿಸಿದ್ದಾರೆ. ಇದರ ಪರಿಣಾಮವಾಗಿ ಕಳ್ಳತನ ಮತ್ತು ದುಷ್ಟಕೃತ್ಯಗಳು ಹುಟ್ಟಿಕೊಳ್ಳುತ್ತವೆ ಎಂದು ತುಲಾದರ ಮುಂದುವರಿಸಿದರು. ತುಲಾದರನು ವಿರಾಮಗೊಳಿಸಿದನು. ಅವನ ನೋಟವು ಜಾಜಲಿಯ ರಕ್ಷಣೆಯ ಮೂಲಕ ಚುಚ್ಚಿತು. ಧಾರ್ಮಿಕ ವಿಧಾನಗಳಿಂದ ಪಡೆದ ಯಜ್ಞವು ಮಾತ್ರ ದೇವರುಗಳನ್ನು ತೃಪ್ತಿಪಡಿಸುತ್ತದೆ ಎಂದು ತಿಳಿದಿರಬೇಕು ಎಂದು ಅವರು ಹೇಳಿದರು. ದೇವತೆಗಳ ಆರಾಧನೆಯನ್ನು ಪ್ರತಿಜ್ಞೆ, ಬೆಂಕಿಯ ಮೇಲೆ ಸುರಿದ ನೈವೇದ್ಯ, ವೇದಗಳ ಪಠಣ ಅಥವಾ ಪಠಳ ಮತ್ತು ಸಸ್ಯಗಳು ಮತ್ತು ಗಿಡಮೂಲಿಕೆಗಳೊಂದಿಗೆ ಸಾಧಿಸಬಹುದು ಎಂದು ಧರ್ಮಗ್ರಂಥಗಳಲ್ಲಿ ಹೇರಳವಾದ ಸೂಚನೆಗಳಿವೆ. ತುಲಾದರನು ಮಾತನಾಡುತ್ತಿದ್ದಂತೆ ಜಾಜಲಿಯ ಅಭಿವ್ಯಕ್ತಿ ಮೃದುಗೊಂಡಿತು. ತುಲಾದರನ ಮಾತುಗಳ ಹಿಂದಿನ ಸತ್ಯವನ್ನು ಅವನು ಗ್ರಹಿಸಲು ಪ್ರಾರಂಭಿಸಿದನು. ತ್ಯಾಗದ ನಿಜವಾದ ಅರ್ಥವು ಸಂಪತ್ತನ್ನು ಸಂಗ್ರಹಿಸುವುದು ಅಥವಾ ವೈಯಕ್ತಿಕ ಲಾಭವನ್ನು ಪಡೆಯುವುದು ಅಲ್ಲ ಎಂದು ತುಲಾದರ ಹೇಳಿದರು. ಇದು ಶುದ್ಧ ಹೃದಯದಿಂದ ಆಸೆಗಳೊಂದಿಗೆ ಲರತ್ತಿಸದೆ ಕರ್ತವ್ಯಗಳನ್ನು ನಿರ್ವಹಿಸುವುದು. ತ್ಯಾಗದಿಂದ ಸಂತತಿಯು ಆಕಾಶದಿಂದ ಸ್ಪಷ್ಟವಾದ ನೀರಿನಂತೆ ಉಗಮಿಸುತ್ತದೆ ಎಂದು ಧರ್ಮಗ್ರಂಥಗಳು ನಮಗೆ ಕಲಿಸುತ್ತವೆ. ತುಲಾದನ ಮಾತುಗಳು ಜಾಜಲಿಯ ಮನಸ್ಸಿನಲ್ಲಿ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಇಂದಿನ ದಿನಗಳಲ್ಲಿ ತ್ಯಾಗಕ್ಕೆ ಪ್ರಾಮಾಣಿಕವಾಗಿ ಸಮರ್ಪಿಸಿಕೊಂಡ ಜನರು ತಮ್ಮ ಎಲ್ಲಾ ಇಚ್ಛೆಗಳ ಫಲವನ್ನು ಅದರಿಂದ ಪಡೆಯುತ್ತಿದ್ದವು ಎಂದು ತುಲಾದರ ಹೇಳಿದರು. ಭೂಮಿಯು ಉಳುಮೆ ಮಾಡದೆ ಬೆಳೆಗಳನ್ನು ನೀಡಿತು. ಋಷಿಗಳು ನೀಡಿದ ಆಶೀರ್ವಾದವು ಗಿಡಮೂಲಿಕೆಗಳು ಮತ್ತು ಸಸ್ಯಗಳನ್ನು ಉತ್ಪಾದಿಸಿತು. ತುಲಾದರನ ಮಾತುಗಳ ಹಿಂದಿನ ಸತ್ಯವನ್ನು ಅರಿತ ಜಜಲಿಯ ಕಣ್ಣುಗಳು ಅಗಲವಾದವು. ಇಂದಿನ ಕಾಲದ ಜನರು ಎಂದಿಗೂ ಹಣ್ಣುಗಳ ಬಯಕೆಯಿಂದ ತ್ಯಾಗವನ್ನು ಮಾಡಲಿಲ್ಲ ಅಥವಾ ಆ ಹಣ್ಣುಗಳನ್ನು ಆನಂದಿಸಲು ತಮ್ಮನ್ನು ತಾವು ಆಹ್ವಾನಿಸಿಕೊಂಡಂತೆ ಪರಿಗಣಿಸಲಿಲ್ಲ ಎಂದು ತುಲಾದರ ಹೇಳಿದರು. ಪ್ರಶಾಂತವಾದ ಮತ್ತು ರಮಣೀಯವಾದ ಭೂಪ್ರದೇಶದಲ್ಲಿ ತುಲಾದರನು ದೊಡ್ಡ ಬುದ್ಧಿವಂತಿಕೆಯ ಬ್ರಾಹ್ಮಣನಾದ ಜಾಜಲಿಯ ಮುಂದೆ ನಿಂತನು. ಸೌಮ್ಯವಾದ ನಗುವಿನೊಂದಿಗೆ ತುಲಾದರನು ತನ್ನ ಸ್ವಂತ ಕಣ್ಣುಗಳಿಂದ ಸತ್ಯವನ್ನು ನೋಡಲು ಜಜಲಿಯನ್ನು ಆಹ್ವಾನಿಸಿದನು. ನೀವೇ ನೋಡಿ, ಅವನು ಹೇಳಿದನು.
ಈ ಪಕ್ಷಿಗಳಲ್ಲಿ ನಾನು ಹೇಳಿದ ಈ ಕತ್ತರಿದ ಮಾರ್ಗವನ್ನು ಯಾರು ಅಳವಡಿಸಿಕೊಂಡಿದ್ದಾರೆ? ಅವರು ಮೇಲ್ಮುಖವಾಗಿ ನೋಡುತ್ತಿದ್ದಂತೆ ಆಕಾಶದಲ್ಲಿ ತೂಗಾಡುತ್ತಿರುವ ಅನೇಕ ಪಕ್ಷಿಗಳನ್ನು ನೋಡಿದ ಜಾಜಲಿಯ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವುಗಳಲ್ಲಿ ಕೆಲವು ತನಗೆ ಪರಿಚಿತವಾದವು, ಇತರರು ಅಪರಿಚಿತವಾದವು. ಅವುಗಳ ನಡುವೆ ತಮ್ಮ ಗೂಡುಗಳನ್ನು ಪ್ರವೇಶಿಸಲು ಸಿದ್ಧರಾಗಿದ್ದ, ತಮ್ಮ ರೆಕ್ಕೆಗಳು ಮತ್ತು ಕಾಲುಗಳನ್ನು ಕುಗ್ಗಿಸಿಕೊಂಡಿದ್ದ ಪಕ್ಷಿಗಳ ಗುಂಪನ್ನು ತುಳದರ ತೋರಿಸಿದ. ಅವರನ್ನು ಕರೆ ಎಂದು ತುಳದರ ಹೇಳಿದ. ಆತನ ಧ್ವನಿಯು ಪ್ರೀತಿಯಿಂದ ತುಂಬಿತ್ತು. ಪಕ್ಷಿಗಳು ಆತನ ಕರೆಗಳಿಗೆ ಪ್ರತಿಕ್ರಿಯಿಸುತ್ತಿರುವುದನ್ನು ನೋಡಿ, ತಮ್ಮ ತಂದೆಯಾಗಿ ತನ್ನ ಮೇಲಿನ ಪ್ರೀತಿಯನ್ನು ಪ್ರದರ್ಶಿಸುತ್ತಿರುವುದನ್ನು ನೋಡಿದಾಗ ಜಾಜಲಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಯಾವುದೇ ಹಿಂಜರಿಕೆಯಿಲ್ಲದೆ ತುಲಾದರನು, ನೀನು ನಿಜವಾಗಿಯೂ ಅವರ ತಂದೆ ಜಜಲಿ ಎಂದು ಘೋಷಿಸಿದನು. ಭೀಷ್ಮನು ಕಥೆಯನ್ನು ಮುಂದುವರಿಸುತ್ತಾ ಆ ಪಕ್ಷಿಗಳನ್ನು ಜಜಲಿ ಕರೆದು ಯಾವುದೇ ಜೀವಿಗೆ ಹಾನಿಯಾಗದ ಧರ್ಮದ ತತ್ವಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯಿಸಿದ್ದಾನೆ ಎಂದು ಹೇಳಿದನು. ಇತರರಿಗೆ ಹಾನಿಯಾಗದಂತೆ ಮಾಡಿದಾರೆಲ್ಲ ಕ್ರಿಯೆಗಳು ಈ ಜೀವನದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಪ್ರಯೋಜನಕಾರಿಯಾಗುತ್ತವೆ ಎಂದು ತುಲಾದರ ವಿವರಿಸಿದನು. ಇತರರಿಗೆ ಹಾನಿಯನ್ನುಂಟು ಮಾಡುವ ಕ್ರಿಯೆಗಳು ನಂಬಿಕೆಯನ್ನು ನಾಶಪಡಿಸುತ್ತವೆ ಮತ್ತು ನಂಬಿಕೆ ಕಳೆದು ಹೋದಾಗ ಅದು ನಾಶಕ್ಕೆ ಕಾರಣವಾಗುತ್ತದೆ ಎಂದು ಅವರು ಎಚ್ಚರಿಸಿದರು. ತುಳದರ ನಂತರ ಬೆಮನಿಗೆ ಸಂಬಂಧಿಸಿದಂತೆ ನಂಬಿಕೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುತ್ತಾ, ಅದು ರಕ್ಷಕ ಮತ್ತು ಉತ್ತಮ ಜನ್ಮ ನೀಡುವ ಸೂರ್ಯನ ಮಗಳು ಎಂದು ಹೇಳಿದರು. ವೈದಿಕ ಪಠಣಗಳು ಮತ್ತು ಧ್ಯಾನದಿಂದ ಹುಟ್ಟಿದ ಅರ್ಹತೆಗಿಂತ ನಂಬಿಕೆಯು ಶ್ರೇಷ್ಠವಾಗಿದೆ ಎಂದು ಅವರು ಒತ್ತಿ ಹೇಳಿದರು. ಮಾತಿನ ದೋಷದಿಂದ ಕಲುಷಿತಗೊಂಡ ಕ್ರಿಯೆಯು ನಂಬಿಕೆಯಿಂದ ರಕ್ಷಿಸಲ್ಪಡುತ್ತದೆ ಎಂದು ಅವರು ಹೇಳಿದರು. ಮನಸ್ಸಿನ ದೋಷದಿಂದ ಕಲುಷಿತಗೊಂಡ ಕ್ರಿಯೆಯು ನಂಬಿಕೆಯಿಂದ ರಕ್ಷಿಸಲ್ಪಡುತ್ತದೆ. ಆದರೆ ನಂಬಿಕೆಯ ಕೊರತೆಯಿದ್ದಾಗ ಮಾತು ಅಥವಾ ಮನಸ್ಸಿನಿಂದ ಅದನ್ನು ಉಳಿಸಲು ಸಾಧ್ಯವಿಲ್ಲ. ಭೀಷ್ಮನ ಮಾತು ಮುಂದುವರಿಸುತ್ತಾ, ದೇವರು ಒಮ್ಮೆ ದೇವತೆಗಳ ಗುಂಪಿಗೆ ದೇವರುಗಳಿಗೆ ಅರ್ಪಣೆ ಮಾಡುವ ವಿಷಯದಲ್ಲಿ ಅವರು ತಮ್ಮ ತೀರ್ಪಿನಲ್ಲಿ ತಪ್ಪು ಮಾಡಿದ್ದಾರೆ ಎಂದು ಹೇಳಿದನು. ಭಗವಂತನು ವಿವರಿಸಿದನು, ಒಬ್ಬ ಉದಾರವಾದ ವ್ಯಕ್ತಿಯ ಆಹಾರವನ್ನು ನಂಬಿಕೆಯಿಂದ ಪವಿತ್ರಗೊಳಿಸಲಾಗುತ್ತದೆ. ಆದರೆ ಅಂತಹ ನಂಬಿಕೆಯ ಕೊರತೆಯಿಂದಾಗಿ ನಂಬಿಕೆಯಿಲ್ಲದ ವ್ಯಕ್ತಿಯ ಆಹಾರವು ಕಳೆದು ಹೋಗುತ್ತದೆ. ಜಗತ್ತಿನಲ್ಲಿ ಕೇವಲ ಒಬ್ಬ ವ್ಯಕ್ತಿ ನಂಬಿಕೆಯಿಲ್ಲದವನು ದೇವತೆಗಳಿಗೆ ಅರ್ಪಣೆ ಮಾಡಲು ಅನರ್ಹರಾಗಿದ್ದಾನೆ. ತುಲಾದರ ಮಾತುಗಳು ಜಾಜಲಿಯ ಆತ್ಮಕ್ಕೆ ಮುಲಾಮು ಇದ್ದವು. ನಂಬಿಕೆಯು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಎಂಬುದನ್ನು ಅವನು ಅರ್ಥಮಾಡಿಕೊಂಡನು ಮತ್ತು ಅದರೊಂದಿಗೆ ಹಾವು ತನ್ನ ಚರ್ಮವನ್ನು ಚೆಲ್ಲುವಂತೆ ತನ್ನ ಎಲ್ಲಾ ಉಲ್ಲಂಘನೆಗಳನ್ನು ತ್ಯಜಿಸಬಹುದು. ನಂಬಿಕೆಯೊಂದಿಗೆ ದೂರವಿರುವುದು ಎಲ್ಲಾ ಪವಿತ್ರ ವಸ್ತುಗಳಿಗಿಂತ ಶ್ರೇಷ್ಠವಾದ ಧರ್ಮವಾಗಿದೆ. ನಡವಳಿಕೆಯ ಎಲ್ಲಾ ದೋಷಗಳಿಂದ ದೂರವಿರುವುದು ನಂಬಿಕೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡವನು ಪವಿತ್ರನಾದರೂ ಪ್ರತಿಯೊಬ್ಬ ಮನುಷ್ಯನಿಗೂ ನಂಬಿಕೆಯಿದೆ. ಆದರೆ ಅದು 3 ರೀತಿಯದ್ದಾಗಿದೆ: ಸತ್ವ, ರಾಜರು ಮತ್ತು ತಮಗಳಿಂದ ಪ್ರಭಾವಿತವಾಗಿದೆ ಎಂದು ಹೇಳುವ ಮೂಲಕ ಭೀಷ್ಮನು ಮುಕ್ತಾಯಗೊಳಿಸುತ್ತಾನೆ. ಒಬ್ಬರಿಗೆ ಇದ್ದ ನಂಬಿಕೆಯ ಪ್ರಕಾರ ಅದಕ್ಕೆ ಅನುಗುಣವಾಗಿ ಅವರನ್ನು ಹೆಸರಿಸಲಾಯಿತು. ಒಳ್ಳೆಯತನ ಮತ್ತು ಒಳ್ಳೆಯತನದಿಂದ ಕೂಡಿದ ವ್ಯಕ್ತಿಗಳು. ಬುದ್ಧಿವಂತ ಭೀಷ್ಮನ ಸಮ್ಮುಖದಲ್ಲಿ ರಾಜ ವಿಚಾಕ್ಯಾರನು ಎಲ್ಲಾ ಜೀವಿಗಳ ಬಗೆಗಿನ ತನ್ನ ಸಹಾನುಭೂತಿಯಿಂದ ಹುಟ್ಟಿದ ಒಂದು ಪ್ರಾಚೀನ ಕಥೆಯನ್ನು ಹಂಚಿಕೊಂಡನು. ಅದು ರಾಜ್ಯದ ಇತರ ದಿನಗಳಂತೆ ತ್ಯಾಗ ಮತ್ತು ಮರಣದ ವಾಸನೆಯಿಂದ ದಟ್ಟವಾದ ಗಾಳಿಯನ್ನು ಕೊಂದಿದ್ದ ದಿನವಾಗಿತ್ತು. ಒಂದು ಗೂಳಿ ನೆಲದ ಮೇಲೆ ಕುಸಿದು ಬಿದ್ದಿತ್ತು. ಅದರ ದೇಹವು ಕ್ರೂರ ಕೈಗಳಿಂದ ಹರಿದು ಹೋಯಿತು. ಆದರೆ ಹತ್ತಿರದ ಕೈ ಯಾತನೆಯಿಂದ ನರಳುತ್ತಿತ್ತು. ಬ್ರಾಹ್ಮಣರು ಸುತ್ತಲೂ ಸೇರುತ್ತಿರುವುದನ್ನು ರಾಜನು ನೋಡಿದನು. ಅವರ ಮುಖಗಳು ಏಕಾಗ್ರತೆಯಿಂದ ತಿರುಗಿದವು. ಅವರು ಆಚರಣೆಗಳಲ್ಲಿ ಸಹಾಯ ಮಾಡಿದರು. ಅವನು ಈ ಅವಿವೇಕದ ವಧೆಗೆ ಸಾಕ್ಷಿಯಾದಾಗ ರಾಜ ವಿಚಾಕಿಯರ ಹೃದಯವು ದುಃಖದಿಂದ ಉಬ್ಬಿಕೊಂಡಿತು ಮತ್ತು ಅವನ ಧ್ವನಿಯು ಭಾವೋದ್ರೇಕದಿಂದ ನಡುಗಿತ್ತು. ಪ್ರಪಂಚದ ಎಲ್ಲಾ ಮಂದಗಳಿಗೆ ಸಮುದ್ದಿ ಅವನು ಪಿಸುಗುಟ್ಟಿದನು. ಅವನ ಮಾತುಗಳು
ಅಸಹಾಯಕ ಪ್ರಾಣಿಗಳಿಗೆ ಆಶೀರ್ವಾದವಾಗಿದೆ. ರಾಜನ ಕಣ್ಣುಗಳು ಬ್ರಾಹ್ಮಣರ ಮೇಲೆ ಮುಚ್ಚಲ್ಪಟ್ಟವು. ಅವರ ಮುಖಗಳು ಈಗ ಸ್ಥಿರವಾದ ಉತ್ಸಾಹದಿಂದ ಮಿಲುಗುತ್ತಿವೆ. ಅವರು ಅವರ ವಿರುದ್ಧ ಮಾತನಾಡಿದರು. ಸಹಾನುಭೂತಿ ಮತ್ತು ಬುದ್ಧಿವಂತಿಕೆಯ ಮಿತಿಗಳನ್ನು